ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಾರಂಭ ಮಾಡೋಣವಾ? ಮತ್ತೆ ಯಾರಿಗಾದರೂ ಕಾಯಬೇಕಾ? ಪ್ರಾರಂಭ ಮಾಡೋಣವಾ? ನಾವು ಬೆಳಿಗ್ಗೆಯಿಂದ 3 ಉಪನ್ಯಾಸಗಳಲ್ಲಿ ಅಪರೋಕ್ಷಾನುಭೂತಿ ಅನ್ನುವಂತಹ ಗ್ರಂಥದಲ್ಲಿ ಶಂಕರಾಚಾರ್ಯರು ತಿಳಿಸಿರ್ತಕ್ಕಂತಹ ಅನೇಕ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಆತ್ಮಜ್ಞಾನ ವಿಚಾರವನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಅಜ್ಞಾನ ಅಂದರೆ ಏನು, ದೇಹಕ್ಕೂ ಮತ್ತು ಆತ್ಮಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ನಾವು ಯಾವ ರೀತಿ ವಿಚಾರ ಮಾಡಬೇಕು, ಈ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅಂದರೆ ನಮ್ಮ ವಿಚಾರ ಹೇಗಿರಬೇಕು ಅನ್ನುವಂತಹ ವಿಷಯವನ್ನು ಕೂಡ ನಾವು ತಿಳ್ಕೊಳ್ತಾ ಬಂದ್ವಿ. ನಾನೇ ದೇಹ ಅಂತಕ್ಕಂಥದ್ದು, ನಾನೇ ಈ ದೇಹ, ದೇಹವೇ ನಾನು ಅಂತಕ್ಕಂಥದ್ದೇ ಅಜ್ಞಾನ. ಈ ಭಾವನೆಗಳು, ಈ ಸ್ಥೂಲ ದೇಹ ಅಷ್ಟೇ ಅಲ್ಲ, ನನ್ನಲ್ಲಿರ್ತಕ್ಕಂತಹ ರಾಗಭಾವಗಳು ನಾನೇ ಅಂದ್ಕೊಳ್ತೀವಲ್ವ. ಯಾರಾದರೂ ನಮಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ನಮಗೆ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ರು ಅಂದರೆ ತಕ್ಷಣ ನಾವೇನು ಮಾಡ್ತೀವಿ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ನನಗೆ ನೋವಾಯಿತು ಅಂತೀವಿ, ನನಗೆ ತೊಂದರೆ ಆಯಿತು ಅಂತ ತಿಳ್ಕೊಳ್ತೀವಿ, ನಾವು ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಅಂದರೆ ಈ ದೇಹನೇ ನಾನು, ನನ್ನನ್ನು ಅಲ್ಲಗಳೀತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ, ನಾನು ಅದಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಾ ಇದ್ದೇನೆ. ಅಂದರೆ ಅಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ, ಈ ದೇಹನೇ ನಾನು ಅಂದ್ಕೊಂಡಿದ್ದೀನಿ. ರಾಗಭಾವಗಳು ಬದಲಾಗ್ತಾ ಇದೆ ನಮ್ಮಲ್ಲಿ. ಒಬ್ಬರು ನಮ್ಮನ್ನು ಹೊಗಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ, ಸುಖದ ಅನುಭವ ಆಗುತ್ತೆ. ಯಾರೋ ಒಬ್ಬರು ನಮ್ಮನ್ನು ತೆಗಳಿದ್ರೆ ಬೇಸರ ಆಗುತ್ತೆ, ನೋವಾಗುತ್ತೆ, ಅವ್ರ ಬಗ್ಗೆ ದ್ವೇಷನೂ ಹುಟ್ಟುತ್ತೆ ಅಲ್ವಾ. ಈ ಎಲ್ಲ ರಾಗಭಾವಗಳು ಕೂಡ ಇರ್ತಕ್ಕಂಥದ್ದು ನಮ್ಮ ಸೂಕ್ಷ್ಮ ದೇಹದಲ್ಲಿ. ನಮ್ಮಲ್ಲಿ ಆಲೋಚನೆಗಳು ಕೂಡ ಬರ್ತಾ ಇದೆ, ಅಲ್ಲೂ ಕೂಡ ಬದಲಾವಣೆ ಅಂತಕ್ಕಂಥದ್ದು ಇದೆ. ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ಯೋಚನೆಗಳು, ಆ ಯೋಚನೆಗಳಲ್ಲಿ ಬದಲಾವಣೆಗಳು, ಈ ಎಲ್ಲವೂ ಕೂಡ ದೇಹದಲ್ಲಿರ್ತಕ್ಕಂಥದ್ದು. ಇದು ಅಜ್ಞಾನ. ದೇಹ ನಾನು ಅಂತ ತಿಳ್ಕೊಳ್ತಕ್ಕಂಥದ್ದು ಅಜ್ಞಾನ. ಏಕೆಂದರೆ ಆತ್ಮನಿಗೆ ಮಾರ್ಪಾಡು ಅಂತಕ್ಕಂಥದ್ದಿಲ್ಲ, ಅಲ್ಲಿ ಬದಲಾವಣೆ ಅನ್ನುವಂಥದ್ದು ಇಲ್ಲ. ಆತ ಸ್ವತಂತ್ರನಾಗಿದ್ದಾನೆ, ದೇಹ ಪರಾಧೀನ ಅಲ್ವಾ. ಆದರೆ ಆತ್ಮ ಅಂತಕ್ಕಂಥವನು ಸ್ವತಂತ್ರನಾಗಿದ್ದಾನೆ, ಆತನಿಂದನೇ ಈ ದೇಹ ಕೂಡ ಬೆಳಗ್ತಾ ಇರತಕ್ಕಂಥದ್ದು ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಶಂಕರಾಚಾರ್ಯರು ಈ ಒಂದು ಗ್ರಂಥದಲ್ಲಿ ಇನ್ನೂ ಮುಂದೆ ಜ್ಞಾನದ ಸ್ವರೂಪದ ಬಗ್ಗೆ ನಮಗೆ ತಿಳಿಸ್ತಾರೆ. ದೇಹ ನಾನಲ್ಲ, ಅದು ಅಜ್ಞಾನ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ವಿ. ಆದರೆ ನಾವು ದೇಹ ಅಲ್ಲ, ಆತ್ಮ ಸ್ವರೂಪಿಗಳು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಆತ್ಮದ ಸ್ವರೂಪ, ಆ ಜ್ಞಾನ ಅರಿವಿನ ಸ್ವರೂಪ ಏನು ಅನ್ನೋದನ್ನು ಇನ್ನೂ ಹೆಚ್ಚು ಹೆಚ್ಚು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ನಾವು ಈ ಲೌಕಿಕ ಪ್ರಪಂಚದಲ್ಲಿ, ಈ ವ್ಯವಹಾರ ಜಗತ್ತಿನಲ್ಲಿ ನಾವು ಗುರುತಿಸ್ಕೊಳ್ಳೋದೇ ನಮ್ಮ ಹೆಸರಿಂದ, ನಮ್ಮ ರೂಪದಿಂದ, ನಮ್ಮ ಬಣ್ಣದಿಂದ. ನಾವು ಇಂಥವ್ರು ಅಂದರೆ ಹೀಗಿದ್ದಾರೆ ಅನ್ನುವಂತಹ ಒಂದು ಚಿತ್ರಣ ನಮಗೆ ಬರುತ್ತೆ ಅಲ್ವಾ. ಅವರು ವ್ಯವಹಾರ ಪ್ರಪಂಚದಲ್ಲಿ ಇದು ಸರಿಯೇ, ವ್ಯವಹಾರಕ್ಕೆ ಇದು ಸರಿಯೇ. ಆದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಈ ದೇಹ ನಾನಲ್ಲ. ಅದಕ್ಕೆ ಹೇಳ್ತಾರೆ, ಅಂದರೆ ನಾನು ಇರೋದು, ನನ್ನ ದೇಹ ಇರೋದು, ನಾನು ಕೆಲಸ ಮಾಡ್ತಾ ಇರೋದು, ವ್ಯವಹಾರ ಮಾಡ್ತಾ ಇರೋದು ಸುಳ್ಳು ಅಂತಲೇ. ಸುಳ್ಳಲ್ಲ, ಇಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ವೇದಾಂತದಲ್ಲಿ ಇದು ಸಾಪೇಕ್ಷ ಸತ್ಯ ಅಂತ ಹೇಳ್ತಾರೆ. ಅಂದರೆ ರಿಲೇಟಿವ್ ಟ್ರೂತ್, ಅಂದರೆ ವ್ಯವಹಾರ ಪ್ರಪಂಚದಲ್ಲಿ ನಮಗೆ ಕಾಣಿಸ್ತಾ ಇರೋದು, ನಮಗೆ ತೋರ್ತಾ ಇರತಕ್ಕಂಥದ್ದು. ಆದರೆ ಆ ಪರಮಾರ್ಥ ಸತ್ಯ ಇದೆಯಲ್ಲ, ಆ ನಿತ್ಯ ಸತ್ಯ ಇದೆಯಲ್ಲ, ಆ ಸ್ವತಂತ್ರವಾದಂತಹ ಒಂದು ವಸ್ತು, ಸದ್ವಸ್ತು ಇದೆಯಲ್ಲ, ಅದು ನಿಜವಾದ ಆತ್ಮ ಚೈತನ್ಯ. ಪರಮಾರ್ಥ ದೃಷ್ಟಿಯಲ್ಲಿ ಈ ದೇಹ ನಾನಲ್ಲ, ವ್ಯವಹಾರ ದೃಷ್ಟಿಯಲ್ಲಿ ಹೌದು ಈ ದೇಹ ನಾನೇ, ನಾನು ಇದರಿಂದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಪರಮಾರ್ಥ ದೃಷ್ಟಿಯಲ್ಲಿ ನಾನು ನೋಡಬೇಕು ಅಂದರೆ ಈ ದೇಹ ನಾನಲ್ಲ, ಎಲ್ಲವೂ ಒಂದೇ ಜಗತ್ತಿನಲ್ಲಿ, ಬೇರೆ ಬೇರೆ ಇಲ್ಲ. ಈ ಮನಸ್ಸಿನ ಪ್ರಕ್ಷೇಪಣೆಗಳಷ್ಟೇ, ಈ ಮಿಥ್ಯೆ ಎಲ್ಲ ನಮ್ಮ ಮನಸ್ಸಿನ ಆಟ ಅಷ್ಟೇ, ಬೇರೆ ಬೇರೆಯಾಗಿ ಕಾಣ್ತಾ ಇರ್ತಕ್ಕಂಥದ್ದು ಜಗತ್ತು. ಅದಕ್ಕೆ ಹೇಳ್ತಾರಲ್ಲ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಒಬ್ಬೊಬ್ಬರಿಗೂ ತೋರ್ತಾ ಇರ್ತಕ್ಕಂಥ ಪ್ರಪಂಚ ಬೇರೆದೇ ಆಗಿದೆ ಅಂತ ಹೇಳ್ತಾರೆ. ಹಾಗಿರುವಾಗ
ಈ ಆತ್ಮನ ಸ್ವರೂಪ ಅಥವಾ ಜ್ಞಾನದ ಸ್ವರೂಪದ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳ್ಕೊಳ್ತಕ್ಕಂತಹ ಅವಶ್ಯಕತೆ ಇದೆ. ಅದನ್ನೇ ಇಲ್ಲಿ ಶಂಕರರು ನಮಗೆ ಇನ್ನೂ ವಿಶದವಾಗಿ ಹೇಳ್ತಾ ಹೋಗ್ತಾರೆ. ಈ ಪರಮಾರ್ಥ ತತ್ವ ಅಂದರೆ, ಆತ್ಮತತ್ವ ಅಂದರೆ ಏನು, ಅದನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಗ್ರಂಥದಲ್ಲಿ 17 ಶ್ಲೋಕಗಳಲ್ಲಿ ನಮಗೆ ಆತ್ಮನ ಸ್ವರೂಪ ಅಥವಾ ಜ್ಞಾನದ ಸ್ವರೂಪವನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಏನು ಅಂತ ನೋಡೋಣ. ಬ್ರಹ್ಮೈವಾಹಂ ಸಮಶಾಂತ ಸಚ್ಚಿದಾನಂದ ಲಕ್ಷಣಃ ನಾಹಂ ದೇಹೋ ಹ್ಯಸದ್ರೂಪೋ ಜ್ಞಾನಮಿತ್ಯುಚ್ಯತೆ ಬುದ್ಧಯಃ. ಹೇಳ್ತಾರೆ ಇಲ್ಲಿ, ಆತ್ಮಸ್ವರೂಪಿಯಾದ ನಾನು ಬ್ರಹ್ಮನೇ ಅಂತ. ಅಂದರೆ ಪರಮಾತ್ಮನ ಒಂದು ಅಂಶ ನನ್ನಲ್ಲಿದೆ ಅಂದರೆ ಆ ಪರಮಾತ್ಮನ ಗುಣಲಕ್ಷಣಗಳು ನನ್ನಲ್ಲೂ ಇದೆ, ನನ್ನಲ್ಲಿರ್ತಕ್ಕಂತಹ ಚೈತನ್ಯದಲ್ಲೂ ಇದೆ. ಅದನ್ನು ನಾನು ಗುರುತಿಸ್ಕೊಳ್ಬೇಕು. ಅದನ್ನು ನಮ್ಮ ದೇಹಭಾವದಿಂದ ಪ್ರತ್ಯೇಕಿಸಿ ಕಂಡುಕೊಳ್ತಕ್ಕಂತಹ ಸಾಮರ್ಥ್ಯವನ್ನು, ಶಕ್ತಿಯನ್ನು ನಾನು ಪಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಂತ ಉಪನಿಷತ್ತಿನ ಮಹಾವಾಕ್ಯಗಳಲ್ಲಿ ಇದೆ ಅಲ್ವಾ. ಆದರೆ ನಾವು ದೇಹಾತ್ಮ ಭಾವದಲ್ಲಿ ಬದುಕ್ತಾ ಇರುವಾಗ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಅದು ವಿಪರೀತ ಅಂತ ಅನಿಸುತ್ತೆ ಅಲ್ವಾ. ಅಹಂ ಬ್ರಹ್ಮಾಸ್ಮಿ ಅಂದರೆ ಆ ಆತ್ಮನ ಅರಿವು ನಮಗಾದಾಗ, ಆತ್ಮನ ಸ್ವಸ್ವರೂಪ ದರ್ಶನವಾದಾಗ, ಆತ್ಮನ ಅಂಶ ನನ್ನಲ್ಲಿದೆ ಅಂತಕ್ಕಂಥದ್ದು ನನಗೆ ಚೆನ್ನಾಗಿ ಮನದಟ್ಟಾದಾಗ, ಆ ಅರಿವಿನ ಸ್ಥಿತಿಯಲ್ಲಿ ನಾವಿದ್ದಾಗ, ಅರಿವು ಅಂದರೆ ಆ ಜ್ಞಾನ ಅಂತಕ್ಕಂಥದ್ದು ಅರಿವು, ಆ ಅರಿವಿನ ಸ್ಥಿತಿಯಲ್ಲೇ ನಾವಿರುವಂತಹ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಾಗ ನಮ್ಮ ಪ್ರಜ್ಞೆ ಉನ್ನತ ಮಟ್ಟದಲ್ಲಿ ಜಾಗೃತವಾದಾಗ ಅಹಂ ಬ್ರಹ್ಮಾಸ್ಮಿ ಅಂದರೆ ಅದಕ್ಕೊಂದು ಬೆಲೆ ಇದೆ, ಅದಕ್ಕೆ ಅರ್ಥ ಇದೆ ಅಲ್ವಾ. ಅದಕ್ಕೆ ಹೇಳ್ತಾರೆ ಇಲ್ಲಿ, ನಾನು ಬ್ರಹ್ಮೈವಾಹಂ ಸಮಶಾಂತ ಸಚ್ಚಿದಾನಂದ ಲಕ್ಷಣ. ಆತ್ಮನ ಲಕ್ಷಣ ಏನು ಅಂದರೆ ಸಚ್ಚಿದಾನಂದ ಸ್ವರೂಪಿ, ಸಚ್ಚಿತ್ ಆನಂದ. ಪರಮಾತ್ಮ ವ್ಯಕ್ತನಾಗುತ್ತಾನೆ. ನಾವು ಹೇಳ್ತೀವಲ್ಲ, ಅದೆಲ್ಲ ಹಿಂದಿನ ನಾವು ಚೆನ್ನಾಗಿ ಅದರ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದೀವಿ. ಯಾಕೆಂದರೆ ಆಧ್ಯಾತ್ಮ ಸಾಧಕರಾಗಿ, ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿ ಆಧ್ಯಾತ್ಮ ತತ್ವವನ್ನು ತಿಳ್ಕೊಳ್ತಾ ನಾವು ತಿಳ್ಕೊಂಡಿದ್ದೀವಿ. ಬಿಗ್ ಬ್ಯಾಂಗ್ ಥಿಯರಿ ಇರ್ಬೋದು, ಅಥವಾ ಆ ಅವ್ಯಕ್ತ ವ್ಯಕ್ತನಾದಾಗ ಶಬ್ದ ಬ್ರಹ್ಮ ಅಂತ ಹೇಳ್ತೀವಿ. ಆ ಶಬ್ದ ಬ್ರಹ್ಮ, ಸಗುಣ ಬ್ರಹ್ಮ ಯಾವ ರೂಪದಲ್ಲಿ ವ್ಯಕ್ತನಾಗಿದ್ದಾನೆ? ಅವ್ಯಕ್ತ ವ್ಯಕ್ತನಾಗಿರೋದು ಹೇಗೆ? 3 ರೂಪಗಳಲ್ಲಿ ವ್ಯಕ್ತನಾಗಿರ್ತಕ್ಕಂಥದ್ದು. 3 ಮುಖಗಳು ಅಂತ ಹೇಳ್ತೀವಿ. 3 ರೂಪಗಳು ಅನ್ನೋಕ್ಕಿಂತ 3 ಮುಖಗಳಲ್ಲಿ ಪರಬ್ರಹ್ಮ ಅಥವಾ ಆತ್ಮತತ್ವ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾವುದದು? ಸತ್, ಚಿತ್ ಮತ್ತು ಆನಂದ. ಆ 3 ಮುಖಗಳಲ್ಲಿ ವ್ಯಕ್ತನಾಗಿರ್ತಕ್ಕಂಥವನೇ ಬ್ರಹ್ಮ. ಅದನ್ನೇ ನಾವು ಸಗುಣ ಬ್ರಹ್ಮ ಅಂತ ಹೇಳ್ತೀವಿ. ಆ ಅಂಶಗಳು ನಮ್ಮಲ್ಲೂ ಕೂಡ ಇವೆ. ಅದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಆ ಸಚ್ಚಿದಾನಂದ ಸ್ವರೂಪನಾದಂತಹ ಆ ಆತ್ಮತತ್ವ, ಆ ಆತ್ಮತತ್ವದ ಲಕ್ಷಣ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂದರೆ ಆತ ಶಾಂತನಾಗಿರ್ತಾನಂತೆ, ಯಾವಾಗಲೂ ಸಮಚಿತ್ತನಾಗಿರ್ತಾನಂತೆ. ಅದಕ್ಕೆ ಹೇಳ್ತಾರೆ ಅವರು, ಬ್ರಹ್ಮೈವಾಹಂ ಸಮಶಾಂತಃ. ಯಾವಾಗಲೂ ಸಮಚಿತ್ತನಾಗಿರ್ತಾನೆ, ಶಾಂತನಾಗಿರ್ತಾನೆ. ನಾವು ಶಾಂತವಾಗಿರ್ತೀವ? ಸಮಚಿತ್ತತೆ ನಮ್ಮಲ್ಲಿದೆಯಾ ಅಂದರೆ ನಾವಿನ್ನೂ ದೇಹಭಾವದಲ್ಲೇ ಇದ್ದೇವೆ. ದೇಹ ನಾನು ಅಂದ್ಕೊಂಡೇ ಜೀವನ ಮಾಡ್ತಾ ಇದ್ದೇವೆ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂದರೆ ಈ ದೇಹ ಪ್ರಜ್ಞೆಯಿಂದ ಮೇಲಿನ ಪ್ರಜ್ಞಾ ಮಟ್ಟಕ್ಕೆ ಏರಬೇಕು. ಆವಾಗ ಮಾತ್ರ ನಮಗೆ ಚೆನ್ನಾಗಿ ಅರ್ಥ ಆಗೋದಕ್ಕೆ ಅಥವಾ ಅನುಭವಕ್ಕೆ ಬರೋದಕ್ಕೆ ಸಾಧ್ಯ. ಆದರೆ ಇಲ್ಲಿ ಆ ಜ್ಞಾನದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಜ್ಞಾನದ ಸ್ವರೂಪ ಅಂದರೆ ಸಚ್ಚಿದಾನಂದ ಸ್ವರೂಪ. ಸಚ್ಚಿತ್ ಆನಂದ, ಸತ್ಯ ಎಂದೂ ಇರ್ತಕ್ಕಂಥದ್ದು, ಶಾಶ್ವತವಾದಂತಹ ಸತ್ಯ, ನಿತ್ಯ ಸತ್ಯ. ಚಿತ್ತ ಅಂದರೆ ಇಲ್ಲಿ ಅರಿವು, ಜ್ಞಾನ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಕ್ಕಂಥದ್ದು. ಆನಂದ ಅಂದರೆ ಆ ಪರಮಾತ್ಮ ತನ್ನ ಈ ಸೃಷ್ಟಿಯಲ್ಲಿ ತಾನಾಗಿ ಆನಂದವಾಗಿದ್ದಾನೆ. ಆ ಉನ್ನತ ಪ್ರಜ್ಞಾ ಮಟ್ಟದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಬೇಕು ಬೇಡಗಳಿಲ್ಲ. ಆತನಿಗೆ ಒಬ್ಬರು ಬೇಕು, ಇನ್ನೊಬ್ಬರು ಬೇಕು ಅಂತಕ್ಕಂಥದ್ದು ಇದೆಯಾ? ಸೃಷ್ಟಿಯಲ್ಲಿ ಎಲ್ಲವೂ ಆತನೇ, ಆತನ ಅಭಿವ್ಯಕ್ತತೆಯೇ ಈ ಸೃಷ್ಟಿ ಅಂದಾಗ ಇಲ್ಲಿ ಬೇಕು ಬೇಡಗಳಿಲ್ಲ, ದ್ವೇಷ ಅಥವಾ ಅಸೂಯೆ ಅಂತಕ್ಕಂಥದ್ದಿಲ್ಲ, ರಾಗ ಭಾವಗಳಿಲ್ಲ. ಆತ ನಿರ್ಲಿಪ್ತ.
ಎಲ್ಲವೂ ಆತನದ್ದೇ, ಎಲ್ಲವೂ ಆತನಲ್ಲಿ ಇರ್ತಕ್ಕಂಥದ್ದು, ಎಲ್ಲವೂ ಆತನಿಗೆ ಸೇರಿರೋದೆ ಅಂತ ಅಂದಮೇಲೆ ಅಲ್ಲಿ ಪ್ರತ್ಯೇಕತೆ ಅಂತಕ್ಕಂಥದ್ದೇ ಇಲ್ಲ. ಎಲ್ಲಿ ಪ್ರತ್ಯೇಕತೆ ಇಲ್ವೋ ಅಲ್ಲಿ ಆನಂದ ಅಂತಕ್ಕಂಥದ್ದು ಇದ್ದೇ ಇದೆ. ಆ ಆನಂದ ಅಂತಕ್ಕಂಥದ್ದು ನಮ್ಮಲ್ಲೂ ಇದೆ, ಯಾಕೆಂದರೆ ನಾವು ಆತ್ಮಸ್ವರೂಪಿಗಳು. ಅದು ಈ ಪ್ರಕೃತಿಯ ಮುಸುಕಿನಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಅಂದರೆ ಆ ಪ್ರಕೃತಿಯ ಮುಸುಕನ್ನು ನಾವು ಕಳಚಬೇಕಾಗಿದೆ. ಆ ಕಳಚುವಂಥ ಕೆಲಸವನ್ನು ನಾವು ಮಾಡಿದ್ರೆ, ಅಂದರೆ ಈ ದೇಹ ಪ್ರಜ್ಞೆಯಿಂದ, ನಮ್ಮ ಭಾವನೆಗಳಿಂದ, ನಮ್ಮ ಕೆಳಮನಸ್ಸಿನಿಂದ ನಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದೆ ಆದರೆ, ಅಂದರೆ ಇವುಗಳೆಲ್ಲಕ್ಕೂ ಅತೀತವಾಗಿ ನಾವು ಜಾಗೃತರಾಗಿದ್ದಿದ್ದೇ ಆದರೆ ನಮ್ಮ ಸ್ವಸ್ವರೂಪವನ್ನು ನಾವು ಕಂಡುಕೊಳ್ಬೋದು. ಆಗ ಇವರು ಹೇಳಿರ್ತಾ ಇರ್ತಕ್ಕಂತಹ ಆತ್ಮನ ಲಕ್ಷಣ ಸಚ್ಚಿದಾನಂದ ಸ್ವರೂಪ ಅನ್ನೋದು ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು. ಅನುಭವ ಪ್ರಜ್ಞೆಯಲ್ಲಿ ನಮಗೆ ಅನುಭವಕ್ಕೆ ಬರಬೇಕು. ಅದೇ ಅಪರೋಕ್ಷ ಅನುಭೂತಿ. ಬೆಳಗ್ಗೆಯಿಂದ ನಾವು ಆ ಪದದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೇಳ್ತಾನೆ ಇದ್ದೀವಲ್ವಾ, ಅದೇ ಅಪರೋಕ್ಷ ಅನುಭೂತಿ. ನಮ್ಮ ಸ್ವಸ್ವರೂಪವನ್ನು ನಾವು ಕಂಡುಕೊಡ್ತಕ್ಕಂಥದ್ದು. ನಾವು ಈ ಕೆಳ ಮನಸ್ಸಿನ ಅಥವಾ ಈ ಕೆಳಗಿನ ದೇಹ ಪ್ರಜ್ಞೆಯ ಹಂತದಲ್ಲಿರೋವರೆಗೂ ನಮಗದು ಅನುಭವಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಬಿಡಿಸ್ಕೊಂಡು ನಾವು ಮೇಲೆ ಹೋದಾಗ ಮಾತ್ರನೇ ಅದರ ಅನುಭೂತಿ ಆಗ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ಆತ್ಮಸ್ವರೂಪದ ಕುರಿತು ಹೇಳ್ತಾರೆ. ಆತ್ಮಸ್ವರೂಪ ಅಂದರೆ ಏಕರೂಪ. ಇಲ್ಲಿ ಯಾವ ಸ್ವರೂಪ ಭೇದವೂ ಇಲ್ಲ. ನಾವು ಹಿಂದಿನ ಉಪನ್ಯಾಸದಲ್ಲೂ ತಿಳ್ಕೊಂಡ್ವಿ ಅಲ್ವಾ. ಇಲ್ಲಿ ದೇಹಗಳಿಗೆ ಅವಯವಗಳು ಇರುವ ಹಾಗೆ ಆತ್ಮನಿಗೆ ಯಾವ ಅವಯವಗಳೂ ಇಲ್ಲ. ಇಲ್ಲಿ ದೇಹಕ್ಕೆ ಹೇಗೆ ಮಲಿನತೆ ಅಂಟ್ಕೊಂಡಿದೆಯೋ ಹಾಗೆ ಆತ್ಮನಿಗೆ ಅಂಟ್ಕೊಂಡಿಲ್ಲ. ಆತ ಪರಿಶುದ್ಧ ತತ್ವ, ಆತ ಸ್ವತಂತ್ರ, ಸದ್ರೂಪ ಅಂದರೆ ಸ್ವತಂತ್ರವಾಗಿರ್ತಕ್ಕಂಥವನು. ಆತನಿಗೆ ಇನ್ಯಾವುದೋ ಒಂದು ವಸ್ತುವಿನ ಮೇಲೆ, ತತ್ವದ ಮೇಲೆ ಅವಲಂಬನೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಯಾವ ಬದಲಾವಣೆ ಅಂತಕ್ಕಂಥದ್ದಿಲ್ಲ, ಸ್ವರೂಪ ಭೇದ ಇಲ್ಲ, ಅಲ್ಲಿ ಬದಲಾವಣೆ ಅಂತಕ್ಕಂಥದ್ದಿಲ್ಲ, ಯಾವಾಗಲೂ ಒಂದೇ ರೂಪ. ಅದಕ್ಕೆ ಹೇಳ್ತಕ್ಕಂಥದ್ದು ನಾವು ಆತ್ಮಸ್ವರೂಪವನ್ನು ಅದ್ವಿತೀಯ ಅಂತ ಹೇಳ್ತೀವಿ. ಅದು ಏಕರೂಪ, ಅಲ್ಲಿ ಇನ್ನೊಂದು ಅಂತಕ್ಕಂಥದ್ದಿಲ್ಲ. ಅಲ್ಲಿ ಹೋಲಿಕೆ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದರ ಜೊತೆಗೆ ಇನ್ನೊಂದು ಇದ್ದಾಗ ಹೋಲಿಕೆ, ಒಂದೇ ಇದ್ದಾಗ ಹೋಲಿಕೆನೇ ಇಲ್ಲ. ಅದ್ವಿತೀಯ ಅಂತ ಅದಕ್ಕೆ ಹೇಳೋದು. ಆತ್ಮನ ಲಕ್ಷಣಗಳನ್ನು, ಜ್ಞಾನದ ಸ್ವರೂಪವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಅವರು ಹೇಳ್ತಾ ಬರ್ತಾರೆ, ಜ್ಞಾನದ ಸ್ವರೂಪ ಅಂದರೆ ಸಚ್ಚಿದಾನಂದ ಸ್ವರೂಪ. ಸಗುಣ ಬ್ರಹ್ಮ ಮೂರು ಮುಖಗಳಲ್ಲಿ ವ್ಯಕ್ತನಾಗಿದ್ದಾನಲ್ಲ, ಅದರ ಲಕ್ಷಣಗಳು, ಅದರ ರೂಪನೇ ಆ ಜ್ಞಾನದ ಸ್ವರೂಪ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಮುಂದಿನ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ನಿರ್ವಿಕಾರೋ ನಿರಾಕಾರೋ ನಿರವಧ್ಯೋಹಮವ್ಯಯಃ ನಾಹಂ ದೇಹೋ ಹ್ಯಸದ್ರೂಪೋ ಜ್ಞಾನಮಿತ್ಯುಚ್ಯತೆ ಬುದ್ಧಯಃ. ಆತ್ಮನ ಲಕ್ಷಣಗಳೇನು ಅಥವಾ ಜ್ಞಾನದ ಸ್ವರೂಪವೇನು ಅಂದರೆ ನಿರ್ವಿಕಾರ, ನಿರಾಕಾರ. ಅಂದರೆ ಯಾವ ವಿಕಾರಗಳು ಅಲ್ಲಿ ಇಲ್ಲ. ಆತ ಏಕರೂಪ, ಅಲ್ಲಿ ಯಾವ ವಿಕಾರಗಳು ಇಲ್ಲ. ವಿಕಾರಗಳು ಅಂತಂದರೆ ಅದೆಲ್ಲ ಕಾಣಿಸ್ತಕ್ಕಂಥದ್ದು ನಮ್ಮ ದೇಹದಲ್ಲಿ, ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂತಹ ದೇಹದಲ್ಲಿ ವಿಕಾರಗಳು ಕಾಣಿಸ್ತಾ ಇದೆ ಅಲ್ವಾ. ಏನು ವಿಕಾರ ಕಾಣಿಸ್ತಾ ಇದೆ? ನಮ್ಮ ದೇಹದಲ್ಲೇ ಎಷ್ಟು ಬದಲಾವಣೆಗಳಾಗ್ತಾ ಇದೆ. ಬಾಲ್ಯ, ಯೌವನ ಅಲ್ವಾ, ಗೃಹಸ್ಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ದೇಹದಲ್ಲಿ ಎಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ, ಅದನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ 6 ವಿಕಾರಗಳ ಬಗ್ಗೆ ವೇದಾಂತದಲ್ಲಿ ನಮಗೆ ಉಲ್ಲೇಖ ಸಿಗುತ್ತೆ. ಯಾವ್ಯಾವುದಪ್ಪ ಅಂದರೆ ಅದು ಹುಟ್ಟತಕ್ಕಂಥದ್ದು, ಇರುವುದು, ಬೆಳೆಯುವುದು, ಸೊರಗುವುದು, ಮಾರ್ಪಡುವುದು ಮತ್ತು ಹಾಳಾಗುವುದು ಅಂತ ಹೇಳ್ತಾರೆ. ಹುಟ್ಟು ಸಾವು ಇದೆಯಾ ಆತ್ಮನಿಗೆ? ಹುಟ್ಟು ಸಾವು ಅಂತಕ್ಕಂಥ ಆತ ಎಂದೆಂದು ನಿತ್ಯ ಶಾಶ್ವತ, ಯಾವಾಗಲೂ ಇರ್ತಕ್ಕಂತಹ ಸದ್ವಸ್ತು ಆತ್ಮವಸ್ತು. ಹಾಗೆ ಸರಿಯಾಗಿ ತಿಳುವಳಿಕೆಯನ್ನು ಪಡ್ಕೊಳ್ತಕ್ಕಂಥದ್ದೇ ಜ್ಞಾನ. ಅದೇ ಜ್ಞಾನದ ಸ್ವರೂಪ ಅಂತ ನಮಗೆ ಇಲ್ಲಿ ಅವರು ಹೇಳ್ತಾ ಬರ್ತಾರೆ. ಆದರೆ ದೇಹ ಅಂತಕ್ಕಂಥದಕ್ಕೆ ಕೈ ಕಾಲುಗಳಿದೆ. ಮನುಷ್ಯನಿಗೆ ಒಂದು ಆಕಾರ ಇದೆ, ಕೈ ಇದೆ, ಕಾಲಿದೆ, ಅವಯವಗಳಿದೆ. ಅದನ್ನು ಹಿಂದೆ ಕೆಲವು ಶ್ಲೋಕಗಳಲ್ಲೂ ಕೂಡ ನಮಗೆ ಹೇಳಿದ್ರು ಅಲ್ವಾ. ಅಂದರೆ ಆತ್ಮ ಅಂದರೆ ನಿರವಯವ, ಆತನಿಗೆ ಯಾವುದೇ ದೇಹದ ಅಂಗಗಳಾಗಲಿ ರೂಪ ಆಗಲಿ ಇಲ್ಲ ಅನ್ನುವಂತಹ ವಿಚಾರವನ್ನು ನಮಗೆ ಹೇಳ್ತಾರೆ. ಅದೇ ರೀತಿ ದೇಹದಲ್ಲಿ ಬೇರೆ ಬೇರೆ ಅಂಗಗಳಿರೋದ್ರ ಜೊತೆಗೆ ನಮ್ಮಲ್ಲಿ ಬೇರೆ ಬೇರೆ ಗುಣಗಳಿವೆ ಅಲ್ವಾ. ಗುಣಗಳು ಕೂಡ ಇದೆ, ಅದರ ಜೊತೆಗೆ ಅರಿಷಡ್ ವರ್ಗಗಳು ಇವೆ. ನಮ್ಮ ಸೂಕ್ಷ್ಮ ದೇಹದಲ್ಲಿ ಏನಿದೆ? ಕಾಮ, ಕ್ರೋಧ,
ನಾವು ಹೇಳ್ತೀವಿ ನಮ್ಮ ಭಾವನಾ ದೇಹ ಅಥವಾ ಕಾಮದೇಹ ಅಂತ, ಅದು ಸೂಕ್ಷ್ಮ ದೇಹ, ಕಣ್ಣಿಗೆ ಕಾಣಿಸ್ದೇ ಇರ್ತಕ್ಕಂಥದ್ದು. ಆದರೆ ನಮ್ಮ ಭಾವನೆಗಳು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ? ನಮ್ಮ ಕಾಮ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಲ್ಲವೂ ಕೂಡ ನಮ್ಮ ಸೂಕ್ಷ್ಮ ದೇಹದಲ್ಲಿ. ಈ ಬದಲಾವಣೆಗಳು ಯಾವುವೂ ಇಲ್ಲ, ಏಕೆಂದರೆ ಆತ್ಮ ನಿರ್ಲಿಪ್ತ, ಇದೆಲ್ಲಕ್ಕೂ ಅತೀತ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈ ವಾತ, ಪಿತ್ತ, ಶ್ಲೇಷ್ಮ ಅಂತಕ್ಕಂಥ ಎಲ್ಲ ದೋಷಗಳು ಕೂಡ ನಮಗೆ ಈ ದೇಹದಲ್ಲಿ ಇರ್ತಕ್ಕಂಥದ್ದು, ಈ ಸ್ಥೂಲ ದೇಹದಲ್ಲಿ ಕಾಣಿಸ್ತಕ್ಕಂಥದ್ದು. ಆತ್ಮನಲ್ಲಿ ಎಲ್ಲಿದೆ? ಆತ್ಮನಲ್ಲಿ ಇವು ಯಾವುವೂ ಇಲ್ಲ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆತ್ಮನ ಸ್ವರೂಪವನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಅದನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಈ ದೇಹಕ್ಕೆ ಏನೇ ಆದರೂ ಕೂಡ ನಾವು ವಿಚಲಿತರಾಗೋದಿಲ್ಲ. ನಮ್ಮ ದೇಹಕ್ಕೆ ಏನೋ ಸ್ವಲ್ಪ ಏನೋ ಅನಾರೋಗ್ಯ ಆಯಿತು ಅಂದರೆ, ಅಥವಾ ಏನೋ ಒಂದು ಸ್ವಲ್ಪ ಗಾಯ ಆಯಿತು ಅಂದರೆ ಎಷ್ಟು ವಿಲಿ ಅಂತ ನಾವು ಒದ್ದಾಡ್ತೀವಿ. ಅದು ನಾನಲ್ಲ, ನನಗೆ ಕೊಟ್ಟರೆ ಒಂದು ಉಪಕರಣ, ಅದನ್ನು ಸರಿಯಾಗಿ ನಾನು ಉಪಯೋಗಿಸ್ಕೊಳ್ಬೇಕು. ಆ ಉಪಾಧಿಯಲ್ಲಿ ಪರಿಪೂರ್ಣವಾಗಿ ನನ್ನಲ್ಲಿ ಬೀಜ ರೂಪದಲ್ಲಿ ಇರ್ತಕ್ಕಂತಹ ಆ ಚೈತನ್ಯ ಪೂರ್ಣವಾಗಿ ಪ್ರಕಾಶಮಾನವಾಗಿ ಬೆಳಗಬೇಕು ಅಂದರೆ ನಾನು ಈ ದೇಹಗಳನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ದೇಹಗಳನ್ನು ಪರಿಶುದ್ಧವಾಗಿ ಇಟ್ಕೊಂಡಾಗ ಅದು ಪರಿಪೂರ್ಣವಾಗಿ ಬೆಳಗುತ್ತೆ, ಪೂರ್ಣವಾದಂತಹ ಪ್ರಕಾಶ ನಮಗೆ ಗೋಚರವಾಗುತ್ತೆ. ಈ ದೇಹಗಳಿಗೆ ಈ ಎಲ್ಲ ವ್ಯಾಧಿಗಳು ಅಂಟಿದೆಯೇ ಹೊರತು, ಈ ಎಲ್ಲ ವಿಕಾರಗಳು ಇದೆಯೇ ಹೊರತು ಆತ್ಮನಿಗೆ ವಿಕಾರಗಳು ಅಂತಕ್ಕಂಥದ್ದು ಇಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅದನ್ನೇ ಹೇಳ್ತಾರೆ ನೋಡಿ ಇನ್ನೊಂದು ಶ್ಲೋಕದಲ್ಲಿ. ನಿರಾಮಯೋ ನಿರಾಭಾಸೋ ನಿರ್ವಿಕಲ್ಪೋಹಮಾಪನಃ ಮಾತತಃ ನಾಹಂ ದೇಹೋ ಹ್ಯಸದ್ರೂಪೋ ಜ್ಞಾನಮಿತ್ಯುಚ್ಯತೆ ಬುದ್ಧಯಃ. ಆತ ನಿರಾಮಯ, ನಿರಾಭಾಸ ಅಂತ ಹೇಳ್ತಾರೆ. ಅಂದರೆ ದೇಹಕ್ಕೆ ರೋಗ ಅಂಟ್ತಕ್ಕಂಥದ್ದು, ದೇಹ ರೋಗಗಳಿಗೆ ತುತ್ತಾಗ್ತಕ್ಕಂಥದ್ದು. ಆತ್ಮನಿಗೆ ಏನಾದರೂ ಆ ರೀತಿಯ ರೋಗ ರುಜಿನಗಳು ಇರುವಂಥದ್ದು ಅಥವಾ ಬರುವಂಥದ್ದು ಇದೆಯಾ ಅಂದರೆ ಎಲ್ಲೂ ಕಂಡಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯಾವ ರೋಗಕ್ಕೂ ತುತ್ತಾಗದೇ ಇರತಕ್ಕಂಥದ್ದು ಆತ್ಮನ ಲಕ್ಷಣ. ಮತ್ತೊಂದರಿಂದ ಬೆಳಗದ ಅಂದರೆ ನಾವೀಗಾಗಲೇ ಅಂದ್ಕೊಂಡ್ವಿ, ಸ್ವಯಂ ಪ್ರಕಾಶಿತ. ಆತ ಸ್ವಯಂ ಪ್ರಕಾಶಿತ, ಸೂರ್ಯ ಚಂದ್ರರಿಗಿಂತ ಹೆಚ್ಚು, ಸೂರ್ಯಕೋಟಿ ಸಮಪ್ರಭ ಅಂತಾರೆ ಅಲ್ವಾ. ಆತ್ಮನ ಪ್ರಕಾಶವನ್ನು ನಾವು ಹೇಗೆ ವರ್ಣಿಸ್ತೀವಿ? ಸೂರ್ಯಕೋಟಿ ಸಮಪ್ರಭ. ಕೋಟಿ ಸೂರ್ಯರಿಗಿಂತ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗತಕ್ಕಂಥದ್ದು ಆತ್ಮವಸ್ತು, ಆ ಸದ್ವಸ್ತು. ಈ ಸೂರ್ಯ ಚಂದ್ರರು ತಮ್ಮಲ್ಲಿ ಬೆಳಕಿದೆ ಅಂತ ಅವುಗಳಿಗೆ ಅರಿವು ಬರಬೇಕು ಅಂದರೂ ಕೂಡ ಆತ್ಮನ ಪ್ರಕಾಶ ಹಿಂದೆ ಕೆಲಸ ಮಾಡಬೇಕು. ಆತ್ಮ ಚೈತನ್ಯ ಹಿಂದೆ ಇದ್ದರೇನೆ ಎಲ್ಲ ಅರಿವು ಇರ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ನಮಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಮತ್ತು ನಿರ್ವಿಕಲ್ಪೋ ಹಮಾತತಃ ಅಂತಾರೆ. ಕಲ್ಪನೆಗಳಿಗೆ ಮೀರಿದ್ದು. ನಾವು ಎಷ್ಟು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದೀವಿ ಆತ್ಮನ ಬಗ್ಗೆ, ಎಷ್ಟು ಕಲ್ಪನೆಗಳನ್ನು ಮಾಡ್ಕೊಂಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರೀತಿ ದೇವರ ಚಿತ್ರಪಟಗಳು ಇಟ್ಕೊಂಡಿರ್ತಕ್ಕಂಥದ್ದು. ಒಬ್ಬರಿಗೆ ಒಂದು ದೇವರಲ್ಲಿ ಹೆಚ್ಚು ಪ್ರೀತಿ, ಅಲ್ಲಿ ಮಾತ್ರ ಅವರಿಗೆ ಭಕ್ತಿಭಾವ. ಇನ್ನೊಂದು ದೇವ್ರನ್ನಾಗಲ್ಲ. ಏಸು ಕ್ರಿಸ್ತನನ್ನು ಕಂಡ್ರೆ ನಮಗಾಗಲ್ಲ. ಏಸು ಅವ್ರ ಚರ್ಚಲ್ಲಿ ಮಾತ್ರ ಅವರು ಆರಾಧನೆ ಮಾಡ್ತಕ್ಕಂಥದ್ದು. ನಮಗೆ ಶಿವನೇ ಬೇಕು, ನಮಗೆ ರಾಮನೇ ಬೇಕು, ನಮಗೆ ಅಲ್ಲ ಅಂದರೆ ಬೇಡ. ಅಲ್ಲ, ಯಾವ ರೀತಿ ನಾವು ಮಡಿವಂತಿಕೆಯನ್ನು ಮಾಡ್ಕೊಂಡಿದ್ದೀವಿ. ಆ ಆತ್ಮನಿಗೆ ಯಾವ ದೋಷವೂ ಇಲ್ಲ, ಯಾವ ಪ್ರತ್ಯೇಕತೆಯೂ ಇಲ್ಲ. ಅದು ಒಂದೇ ಸದ್ವಸ್ತು. ನೀವಲ್ಲ ಅನ್ನಿ, ಕ್ರಿಸ್ತ ಅನ್ನಿ, ಕೃಷ್ಣ ಅನ್ನಿ, ಇಲ್ಲ ರಾಮ ಅನ್ನಿ, ಎಲ್ಲ ಒಂದೇ. ಆ ಹೆಸರುಗಳನ್ನು ಕೊಟ್ಟಿರೋದು, ಕಲ್ಪನೆ ಮಾಡ್ಕೊಂಡಿರೋದು, ಬೇರೆ ಬೇರೆ ವೇಷಭೂಷಣಗಳನ್ನು ಕೊಟ್ಟಿರೋದು ಯಾರು? ನಾವೇ. ಅದೆಲ್ಲ ನಮ್ಮ ಮನಸ್ಸಿನ ಆಟನೇ, ಅದು ಭ್ರಾಂತಿ. ಯಾಕೆಂದರೆ ಮನಸ್ಸು ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂಥದ್ದು. ಪ್ರಕೃತಿ ತತ್ವಗಳಲ್ಲಿ ಎಲ್ಲ ಗುಣಗಳಿರ್ತಕ್ಕಂಥದ್ದು, ಅಲ್ಲಿ ಎಲ್ಲ ಮಾರ್ಪಾಡುಗಳು ಕಾಣುವಂಥದ್ದು. ಏಕೆಂದರೆ ಪುರುಷ ಆತ ವ್ಯಕ್ತನಾಗಿರೋದೇ ಪ್ರಕೃತಿಯಲ್ಲಿ. 1 2 ಆಯಿತು, 2 3 ಆಯಿತು, 3 7 ಆಯಿತು ಅಂತ ಹೇಳುವಂಥದ್ದು ನಮ್ಮ ಅಧ್ಯಾತ್ಮದಲ್ಲಿ ಅಲ್ವಾ. ಏಕೋಹಂ ಬಹುಸ್ಯಾಮ್ ಅಂತ ಆತ ಅಂದ್ಕೊಂಡಾಗ ತಾನು ಒಬ್ಬನೇ ಇದ್ದಂಥವನು 2 ಆದ. ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನಮಗೆ ಅರ್ಥವನ್ನು ಕೊಡ್ತಾರೆ. ಅದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕು ಅಂದರೆ ಅದೇ ಬೇರೆ ರೀತಿಯ, ಆದರೆ ಎಲ್ಲದರ ಸಾರನೂ ಒಂದೇ. ಅಲ್ಲಿ ಯಾವುದೋ ಭೇದ ಭಾವ ಅಂತಕ್ಕಂಥದ್ದಿಲ್ಲ. ಪುರುಷ ಪ್ರಕೃತಿ ಅಥವಾ ಪ್ಲಸ್ ಮೈನಸ್ 2 ಧ್ರುವಗಳು ಏರ್ಪಡ್ತು ಅಂತ ಹೇಳ್ತಾರೆ. ಸೀಕ್ರೆಟ್ ಡಾಕ್ಟರ್ನಲ್ಲಿ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು ಚಲನೆ ಉಂಟಾಯಿತು, ಅಲ್ಲಿ ಒಂದು ಪ್ಲಸ್ ಮೈನಸ್ ಅನ್ನೋದು ಬಂತು.
ಅಲ್ಲಿಂದ ಮತ್ತೆ ಎಲ್ಲ ಸೃಷ್ಟಿ ಕಾರ್ಯ ಪ್ರಾರಂಭ ಆಯಿತು ಅಂತ ಹೇಳುವಂಥದ್ದು. ಅದಕ್ಕೆ ನೋಡಿ, ಸಗುಣ ಬ್ರಹ್ಮ ಅಂದರೆ ವ್ಯಕ್ತ ಬ್ರಹ್ಮ ಅಲ್ವಾ. ಸಗುಣ ಬ್ರಹ್ಮ ವ್ಯಕ್ತನಾಗಬೇಕಾದ್ರೆ ಅಂದರೆ ವ್ಯಕ್ತ ಬ್ರಹ್ಮ, ಆ ಅವ್ಯಕ್ತ ತತ್ವ ವ್ಯಕ್ತನಾಗಬೇಕು ಅಂದರೆ ಪ್ರಕೃತಿ ಮೂಲಕ ವ್ಯಕ್ತನಾಗ್ತಾನೆ. ನಾವು ಅದಕ್ಕೆ ಹೇಳೋದು, ಶಿವನಿಗೆ ಪಕ್ಕದಲ್ಲಿ ಪಾರ್ವತಿನ ಕೂರಿಸ್ತೀವಿ, ವಿಷ್ಣುವಿಗೆ ಲಕ್ಷ್ಮಿನ ಕೂರಿಸ್ತೀವಿ, ಬ್ರಹ್ಮನಿಗೆ ಸರಸ್ವತಿಯನ್ನು ಕೂರಿಸ್ತೀವಿ ಅಲ್ವಾ. ಯಾವುದೋ ಒಂದು ಬಿಟ್ಟು ಇನ್ನೊಂದು ಇಲ್ಲ. ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ತೋರ್ತಾ ಇರೋದು ಜೊತೆಯಲ್ಲೇ ತೋರ್ತಾ ಇದೆ. ಆದರೆ ಈ ಕೆಳ ಹಂತಗಳಿಗೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಆ ಪ್ರಕೃತಿಯ ಮುಸುಕು ದಟ್ಟವಾಗ್ತಾ ಇದೆ, ಅಜ್ಞಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಈ ಸ್ಥೂಲ ಪ್ರಕೃತಿಯಲ್ಲಿರ್ಬೋದು, ಕಾಮ ಪ್ರಕೃತಿಯಲ್ಲಿರ್ಬೋದು, ಅಥವಾ ಕೆಳ ಮನಸ್ಸಿನ ಪ್ರಕೃತಿಯಲ್ಲಿರ್ಬೋದು. ಇವುಗಳನ್ನು ದಾಟು ಹೋದಾಗ ಮಾತ್ರನೇ ನಮಗೆ ನಿಜವಾದ ಆತ್ಮನ ಸ್ವರೂಪ, ಆತನ ಬೆಳಕು ನಮಗೆ ಅರಿವಿಗೆ ಬರ್ತಕ್ಕಂಥದ್ದು ಅನ್ನೋ ವಿಚಾರವನ್ನು ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಅನೇಕ ಕಲ್ಪನೆಗಳನ್ನು ನಾವು ಮಾಡ್ಕೊಂಡು ಬಿಟ್ಟಿದ್ದೇವೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೊಂದು ವಿಚಾರನ ಏನು ಹೇಳ್ತಾರಪ್ಪ ಅಂದರೆ ಇಲ್ಲಿ ಆತ್ಮ ಸರ್ವವ್ಯಾಪಿ. ನಾವು ಹೇಳ್ತೀವಲ್ಲ, ಆತ್ಮ ಅಂತಕ್ಕಂಥವನು ಸರ್ವವ್ಯಾಪಿ. ನೀವು ಸರ್ವವ್ಯಾಪಿ ಅಂತ ಹೇಳ್ತೀರಾ, ಮತ್ತೆ ನೋಡಿದ್ರೆ ಇಲ್ಲೊಂದು ಸಂದೇಹ ನಮಗೆ ಬರ್ತಾ ಇದೆ. ಆತ್ಮ ಅಂತಕ್ಕಂಥದ್ದು ದೇಹದಲ್ಲಿ ಕಾಣಿಸ್ತಾನೆ ಹೊರತು ದೇಹದ ಹೊರಗಡೆ ಇಲ್ಲ ಅಂತಿರಲ್ಲ. ಆತ್ಮ ದೇಹಗಳನ್ನು ಧರಿಸಿದ್ದಾನೆ ಅಂತ ಹೇಳ್ತೀರ, ಇಲ್ಲ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅಲ್ವಾ, ಆತ್ಮ ದೇಹಗಳನ್ನು ಧರಿಸಿದ್ದಾನೆ ಅಂತೀರ. ಆದರೆ ಈಗ ನೋಡಿದ್ರೆ ನೀವು ಆತ ಸರ್ವವ್ಯಾಪಿ ಅಂತೀರ. ದೇಹಗಳನ್ನು ಧರಿಸಿದ್ದಾನೆ ಅಂದರೆ ದೇಹದಲ್ಲಿರಬೇಕು, ಇಲ್ಲ ಸ್ಥೂಲದಲ್ಲಿರಬೇಕು, ಇಲ್ಲ ಸೂಕ್ಷ್ಮದಲ್ಲಿರಬೇಕು. ಎರಡರಲ್ಲೂ ಇಲ್ಲ ಅಂತೀರ, ಅಥವಾ ಎರಡರಲ್ಲೂ ಇದೆ ಅಂತೀರ. ನಮಗೆ ಅಲ್ಲಿಲ್ಲ ಇಲ್ಲಿದೆ, ಇಲ್ಲಿದೆ ಅಲ್ಲಿಲ್ಲ ಅಂತ ನಮಗೆ ಸಂದೇಹ ಹುಟ್ಟುತ್ತಾ ಇದೆಯಲ್ಲ, ಹೇಗೆ ಅಂತ ಕೇಳ್ತಾರೆ. ಅಲ್ಲೊಂದು ಪ್ರಶ್ನೆ ಹುಟ್ಟತಕ್ಕಂಥದ್ದು ಸಹಜ ಅನ್ನುವಂಥದ್ದು. ಅಂದರೆ ಆತ್ಮ ದೇಹದಲ್ಲಿ ಕಾಣಿಸ್ತಾನೆ ಹೊರತು ಹೊರಗಿನ ವಸ್ತುಗಳಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳುವಂಥದ್ದು. ಅದಕ್ಕೆ ವೇದಾಂತದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಅಲ್ಲಿ ಇಲ್ಲಿ ಅಂತ ಹೇಳ್ತಕ್ಕಂಥದ್ದು ಈ ಕಾಲಕ್ಕೆ ಕಟ್ಟು ಬಿದ್ದಿರ್ತಕ್ಕಂಥದ್ದು, ಅದು ದೇಶ ಬುದ್ಧಿ ಕಾಲಗಳಿಗೆ ಕಟ್ಟು ಬಿದ್ದಿರ್ತಕ್ಕಂಥದ್ದು ಈ ಕೆಳಗಿನ ಈ ದೇಹ ಸ್ವಭಾವದಲ್ಲಿ ಮಾತ್ರ ಅಂತ ಹೇಳ್ತಾರೆ. ಈ ದೇಶ ಕಾಲಗಳಿಗೆ ನಿನ್ನ ಬುದ್ಧಿ ಕಟ್ಟು ಬಿದ್ದಿರೋದ್ರಿಂದ ನಿನಗದು ಇದು ಪ್ರತ್ಯೇಕ, ಅಲ್ಲಿದೆ ಇಲ್ಲಿಲ್ಲ ಅಂತ ಗೋಚರವಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಥಿಯಾಸಫಿ ಬೆಳಕಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದರೆ ಏನು ಹೇಳ್ತಾರೆ, ನಾವು ಪ್ರಾರ್ಥನೆಯನ್ನು ಮಾಡ್ತೀವಲ್ಲ, ಸಾರ್ವತ್ರಿಕ ಐಕ್ಯತಾ ಪ್ರಾರ್ಥನೆ ಮಾಡ್ತೀವಲ್ವ, ಅದೇನು ಹೇಳ್ತೀವ, ನಿವಸೆಂಟ್ರು ಹೇಳಿರ್ತಕ್ಕಂಥದ್ದು ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಯನೆಂದು ತಿಳಿದಿರುವ ಪ್ರತಿಯೊಬ್ಬನು ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಅದು ಆತ್ಮನ ರೂಪ ಸ್ವರೂಪ. ಆತ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಇದ್ದಾನೆ, ಪ್ರತಿಯೊಂದರಲ್ಲೂ ಇದ್ದಾನೆ. ಬರೀ ನಿನ್ನ ದೇಹದ ಒಳಗಲ್ಲ ಅಥವಾ ದೇಹದ ಹೊರಗಲ್ಲ, ಸ್ಥೂಲದಲ್ಲಲ್ಲ, ಸೂಕ್ಷ್ಮದಲ್ಲಲ್ಲ, ಎಲ್ಲೆಲ್ಲೂ ಇದ್ದಾನೆ. ಸರ್ವವ್ಯಾಪಿ ಸರ್ವಾಂತರ್ಯಾಮಿ. ಆದರೆ ದೇಹದಲ್ಲಿ ಕಾಣ್ತಾ ಇರೋ ಹಾಗೆ ನಮಗೆ ಬೇರೆ ವಸ್ತುಗಳಲ್ಲಿ ಯಾಕೆ ಕಾಣ್ತಾ ಇಲ್ಲ? ಬೇರೆ ಬೇರೆ ರೀತಿಯಾಗಿ ಕಾಣ್ತಾ ಇದೆಯಲ್ಲ. ದೇಹದಲ್ಲಿ ಇರುವಾಗ ಚಲನೆ ಇದೆ, ಬೇರೆ ವಸ್ತುಗಳಲ್ಲಿರುವಾಗ ಅಲ್ಲಿ ಚಲನೆ ಕಾಣಿಸ್ತಾ ಇಲ್ಲ. ಅಂದರೆ ಖನಿಜಗಳಲ್ಲಿಲ್ಲ ಅಂತಲ್ಲ ಆತ್ಮ ಚೈತನ್ಯ ಇದೆ, ಸಸ್ಯಗಳಲ್ಲಿಲ್ವ ಇದೆ. ಅದಕ್ಕೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಭಾಳ ಸಮಂಜಸವಾದ ಉತ್ತರ ನಮಗೆ ಸಿಗುತ್ತೆ ಅಲ್ವಾ. ಆತ್ಮ ಚೈತನ್ಯ ಅಥವಾ ಪ್ರಜ್ಞೆ ಅಂತಕ್ಕಂಥದ್ದು ಪೂರ್ತಿಯಾಗಿ ಇನ್ನೂ ವ್ಯಕ್ತವಾಗಿಲ್ಲ ಅಂತ ಹೇಳ್ತೀವಿ. ಖನಿಜದಲ್ಲಿ ಏನಾಗಿದೆ? ಮಲಗಿದೆ. ಸಸ್ಯಗಳಲ್ಲಿ ಎದ್ದಿದೆ. ಆ ಪ್ರಾಣಿಗಳಲ್ಲಿ ಓಡಾಡ್ತಾ ಇದೆ. ಮನುಷ್ಯನಲ್ಲಿ ಯೋಚನಾ ಶಕ್ತಿ ಇದೆ, ಸ್ವತಂತ್ರವಾಗಿದೆ. ಅಂದರೆ ಈ ಪ್ರಕೃತಿಯ ಮಾಯೆ ಎಷ್ಟು ದಟ್ಟವಾಗಿ ನಮಗೆ ಆವರಿಸ್ಕೊಂಡಿದೆ, ಅದರಿಂದ ಬಿಡಿಸ್ಕೊಂಡು ಈಗ ಆ ಪರಮಾತ್ಮನ ಒಂದು ಕಿಡಿ ಮೇಲಿನ ಲೋಕಗಳಿಂದ ಕೆಳಗಡೆ ಇಳಿದು ಬರ್ತಾ ಈ ಅವರೋಹಣದಲ್ಲಿ ಎಲ್ಲ ಹೊದಿಕೆಗಳನ್ನು ಹಾಕ್ಕೊಂಡು ಬರ್ತಕ್ಕಂಥದ್ದು. ಬರ್ತಾ 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 ಏನಾಗಿದೆ, ಅದು ಗೌಣವಾಗಿ ಆತ್ಮ ಚೈತನ್ಯ ಕಾಣಿಸ್ತಲೇ ಇರೋ ಹಾಗಾಗ್ಬಿಟ್ಟಿದೆ, ಅಥವಾ ಅದು ಮಲಗಿರೋ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಇದೆ. ನಮಗದು ಗೋಚರನೇ ಆಗ್ತಾ ಇಲ್ಲ. ಹಾಗಂತ ಅಲ್ಲಿ ಪರಮಾತ್ಮ ಚೈತನ್ಯ ಇಲ್ಲ ಅಂತಲ, ಅಥವಾ ಅಲ್ಲಿ ಜ್ಞಾನ ಇಲ್ಲ ಅಂತಲ, ಅಥವಾ ಅಲ್ಲಿ ಆತ್ಮ ಚೈತನ್ಯ ಇಲ್ಲ ಅಂತಲ, ಇದೆ. ಆದರೆ ಅದು ಅಲ್ಲಿ ತೋರ್ತಾ ಇರೋ ರೀತಿ ಬೇರೆ 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 ಹಂತಗಳಲ್ಲಿ ಅದು ನಮಗೆ
ತೋರ್ತಾ ಇದೆ. ಅದು ತೋರಿಸ್ಕೊಳ್ತಾ ಇರೋದು ಬೇರೆ ಬೇರೆ ರೀತಿಯಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು ಆಗಲೇ, ಕೆಲವರು ತುಂಬ ಬುದ್ಧಿವಂತರು, ಕೆಲವರು ತುಂಬ ದಡ್ಡರು, ಅಂದರೆ ಅವರಲ್ಲಿರೋ ಆತ್ಮ ತುಂಬ ಉನ್ನತವಾದದ್ದು ಅಥವಾ ಬೇರೆಯವರಲ್ಲಿ ಇರ್ತಕ್ಕಂಥ ಆತ್ಮ ತುಂಬ ಕಡಿಮೆ ಮಟ್ಟದ್ದು ಅಂತಲ ಅಲ್ಲ. ಆ ಆತ್ಮ ಚೈತನ್ಯ ಹೆಚ್ಚು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗೋದಕ್ಕೆ ಎಷ್ಟೆಷ್ಟು ನಾವು ಅವಕಾಶಗಳನ್ನು ಮಾಡ್ಕೊಳ್ತೀವೋ ಈ ದೇಹಾತ್ಮನಾಗಿ ಅಷ್ಟು ಬೆಳಗುತ್ತಾ ಹೋಗುತ್ತೆ ಅಷ್ಟೇ. ಪ್ರಜ್ಞೆ ಎಷ್ಟೆಷ್ಟು ಜಾಗೃತವಾಗ್ತಾ ಹೋಗುತ್ತೋ, ಪ್ರಜ್ಞೆ ಎಷ್ಟೆಷ್ಟು ವಿಕಾಸವಾಗ್ತಾ ಹೋಗುತ್ತೋ ಅಷ್ಟು ಅದು ತೋರ್ತಾ ಹೋಗುತ್ತೆ. ತೋರ್ಕೊಳ್ಳೋದು ಅಂತ ಹೇಳ್ತಾರೆ. ವೇದಾಂತದಲ್ಲಿ ಹೇಳ್ತಾರೆ ಇರವು ಅರಿವು. ಅವ್ರು ಹೇಳೋದೇ ಅವೆರಡು ಪದ. ಇದೆ, ಎಲ್ಲೆಲ್ಲೂ ಇದೆ, ಅದು ಅರಿವಿನ ರೂಪದಲ್ಲಿದೆ. ಎಲ್ಲೆಲ್ಲೂ ಇರ್ತಕ್ಕಂಥದ್ದು ಅದೇ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆ ರೂಪಗಳಲ್ಲಿ ಗೋಚರವಾಗ್ತಾ ಇದೆ. ಬದಲಾವಣೆ ಇರೋದೇನು ರೂಪಗಳಲ್ಲಿ, ಅಂದರೆ ಆ ಪ್ರಕೃತಿ ತತ್ವದಲ್ಲಿ, ಆ ಚೈತನ್ಯದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲ ಅನ್ನುವಂಥದ್ದನ್ನು ನಮಗೆ ಚೆನ್ನಾಗಿ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಥಿಯಾಸಫಿಯ ಒಂದು ಜ್ಞಾನವನ್ನು ಸ್ವಲ್ಪ ಆ ಬೆಳಕಿನಲ್ಲಿ ನೋಡೋದಾದರೆ ನಮಗೆ ಚೆನ್ನಾಗಿ ಇಲ್ಲಿ ಅರ್ಥ ಆಗ್ತಕ್ಕಂಥದ್ದು. ಎಲ್ಲದರಲ್ಲೂ ಇದೆ. ವಿಜ್ಞಾನಿಗಳು ಕೂಡ ಈಗ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂತ ಇದೆ ಅಂತಕ್ಕಂಥ ಕಾನ್ಸೆಪ್ಟನ್ನ ತೆಗೆದು ಹಾಕ್ತಾ ಇದ್ದಾರೆ. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂತ ಇಲ್ಲ. ಯಾಕೆಂದರೆ ಪ್ರತಿಯೊಂದನ್ನು ಒಡೆದು ನೋಡ್ತಾ ಇದ್ದರೆ ಅಣು ಪರಮಾಣುಗಳಷ್ಟೇ, ಅದಕ್ಕಿಂತ ಬೇರೆ ಏನೂ ಇಲ್ಲ. ಅಣು ಪರಮಾಣು, ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಕೂಡ ಚೈತನ್ಯ ಶಕ್ತಿ ಮಿಡೀತಾ ಇದೆ. ಅಲ್ಲಿ ಸ್ಪಂದನಗಳಿದೆ. ಕ್ವಾರ್ಕ್ಸ್ ಅಂತಾರೆ, ಸಬ್ ಕ್ವಾರ್ಕ್ಸ್ ಅಂತಾರೆ. ಅವೆಲ್ಲ ಪರಮಾಣುವನ್ನು ಇನ್ನೂ ನೋಡಿದ್ರೆ ಕೂಡ ಅಲ್ಲಿ ಏನು ಸಿಗುತ್ತೆ? ಕ್ವಾರ್ಕ್ಸ್ ಮತ್ತು ಸಬ್ ಕ್ವಾರ್ಕ್ಸ್ ಅಂತಾರೆ. ಅವೆಲ್ಲ ಹೇಗಿದೆ? ಸ್ಪೈರಲ್, ಸುರುಳಿ ಆಕಾರದಲ್ಲಿದೆಯಂತೆ. ಅವೆಲ್ಲದರಲ್ಲೂ ಕೂಡ ಶಕ್ತಿ ಇದೆ, ಎಲ್ಲದರಲ್ಲೂ ಕೂಡ ಚೈತನ್ಯ ಇದೆ. ಹಾಗಂದರೆ ದೇಹದಲ್ಲಿ ಮಾತ್ರ ಇದೆ ಅಂತಲ್ಲ, ಖಂಡಿತ ಇಲ್ಲ. ಹಾಗನ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ ಅಂತ ಶಂಕರರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಅಸದ್ರೂಪವಾದ ದೇಹ ವಸ್ತುವಿನ ತೋರಿಕೆಯ ಹೊರತು ನಿಜವಾದ ವಸ್ತುವಲ್ಲ. ಅಸದ್ರೂಪವಾದ ದೇಹ, ಅಸದ್ರೂಪ ದೇಹ, ಅಸದ್ರೂಪ ಅಂದರೆ ಇದು ಸ್ವತಂತ್ರ ಅಲ್ಲ, ಇದು ಶಾಶ್ವತ ಅಲ್ಲ. ಇದ್ರ ಮೂಲಕ ತೋರ್ತಾ ಇದೆ. ಅದು ಇದರ ಮೂಲಕ ಆತ್ಮ ಚೈತನ್ಯ ತೋರ್ತಾ ಇದೆ ಅಲ್ವಾ? ಅದಕ್ಕೆ ನಿನಗೆ ಭಿನ್ನತೆ ಅನ್ನೋದು ಕಾಣಿಸ್ತಾ ಇದೆ. ಈ ದೇಹ ತೋರ್ದಲೆ ಒಳಗಿನ ಚೈತನ್ಯ ಮಾತ್ರ ನಮಗೆ ಕಂಡಿದ್ದೇ ಆದರೆ ಎಲ್ಲವೂ ಒಂದೇ. ಅಲ್ಲಿ ಭಿನ್ನತೆಯೇ ಇಲ್ಲ, ಅಲ್ಲಿ ರೂಪವೂ ಇಲ್ಲ, ಗುಣವೂ ಇಲ್ಲ, ಏನೂ ಇಲ್ಲ. ಇರೋದೆಲ್ಲ ಒಂದೇ ತತ್ವ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಇಲ್ಲೊಂದು ಭಾಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾರೆ. ಏನಪ್ಪ ಅಂದರೆ, ಒಂದು ಹುಲಿಯ ಚಿತ್ರ ಇದೆ. ಆ ಹುಲಿಯ ಚಿತ್ರದಲ್ಲಿ ಹುಲಿ ಇದೆ ಅಂತ ನಮಗನ್ಸುತ್ತೆ ಅಲ್ವಾ? ಹುಲಿ ಇದೆ ಅಂತ ಅನಿಸುತ್ತೆ. ಆ ಹುಲಿ ಬಂದು ನನ್ನನ್ನು ತಿನ್ನುತ್ತೆ ಅಂತ ನಾನು ಅಂದ್ಕೊಂಡ್ರೆ ಅದು ನನ್ನ ಭ್ರಮೆನೇ ಹೊರತು ನಿಜವಾಗ್ಲೂ ಹುಲಿ ಅಲ್ಲಿದೆಯಾ? ಆ ರೀತಿ ಭಾಸವಾಗ್ತಾ ಇದೆ ಅಂತ ನಮ್ಗೆ ಹೇಳ್ತಾರೆ. ಅಂದರೆ ಇದನ್ನು ವೇದಾಂತದಲ್ಲಿ ಚಿದಾಭಾಸ ಅಂತ ಹೇಳ್ತಾರೆ. ಆ ಆತ್ಮ ಚೈತನ್ಯ ತೋರ್ತಕ್ಕಂಥದ್ದು ಈ ಒಂದು ಮನಸ್ಸು ಜೀವನ ಮೂಲಕ ಅಂತ, ಜೀವದ ಮೂಲಕ ಅಂತ ಹೇಳ್ತಾರೆ. ಜೀವ ಅಂದರೆ ಅಲ್ಲಿ ಅಂತಃಕರಣನೂ ಇದೆ. ಅದರಲ್ಲಿ ಸೂಕ್ಷ್ಮ ದೇಹಗಳಲ್ಲಿ ಅಂತಃಕರಣದ ಬಗ್ಗೆ ಹೇಳ್ತಾರೆ ವೇದಾಂತದಲ್ಲಿ. ಅಲ್ಲಿ ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು 4 ಅಂಶಗಳನ್ನು ಹೇಳ್ತಾರೆ. ಈ ಆತ್ಮ ಚೈತನ್ಯ ಈ ಮನಸ್ಸಿನ ಮೂಲಕ ತೋರ್ಕೊಳ್ತಲ್ಲ, ಕಾಣಿಸ್ಕೊಳ್ತಲ್ಲ, ಅಲ್ಲಿ ಅದಕ್ಕೆ ಅಹಂ ಅಥವಾ ನಾನು ಅನ್ನೋದು ಅಂಟ್ಕೊಳ್ತಂತೆ. ಅಂದರೆ ಆ ರೀತಿ ಭಾಸವಾಗ್ತಾ ಇದೆ. ಆತ್ಮ ಚೈತನ್ಯಕ್ಕೇನು ಅಂಟ್ಕೊಳ್ಳಲ್ಲ, ಅದು ಅದ್ರ ಮೂಲಕ ತೋರಿಸೋವಾಗ. ಈಗ ನಾವು ಯಾವುದೋ ಒಂದು ಬೆಳಕಿನ ಕಿರಣವನ್ನು ಒಂದು ಪಿರಮಿಡ್ ಮೂಲಕ ಹಾಯಿಸ್ತೀವಿ ಅಂತ ಅಂದ್ಕೊಳ್ಳಿ, ಅದು ಸೀದಾ ನೇರವಾಗಿ ಹೋಗುತ್ತಾ? ಇಲ್ಲ. ಅದು ಅಲ್ಲಿ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಅದು ಆ ಒಂದು ಬೆಳಕಿನ ರೇಖೆ ಸೀದಾ ಹೋಗೋದಿಲ್ಲ, ಅಲ್ಲಿ ಅದರ ದಿಕ್ಕಿನಲ್ಲಿ ಬದಲಾವಣೆ ಆಗುತ್ತೆ. ಹಾಗೆ ಆತ್ಮ ಚೈತನ್ಯ ಇದೆಯಲ್ಲ, ಅದು ಈ ಪ್ರಕೃತಿಯಲ್ಲಿ ತೋರುವಾಗ, ವ್ಯಕ್ತವಾಗುವಾಗ ಆ ರೀತಿ ನಮಗೆ ಭಾಸವಾಗ್ತಾ ಇದೆ. ಅದನ್ನೇ ಚಿದಾಭಾಸ ಅಂತ ಹೇಳ್ತಾರೆ. ಆ ರೀತಿ ಭಾಸವಾಗ್ತಾ ಇದೆ. ಈಗ ಹುಲಿಯ ಚಿತ್ರ ಇದೆಯಲ್ಲ, ಅಲ್ಲಿ ಹುಲಿ ನಿಜವಾಗ್ಲೂ ಇದೆ ಅಂತ ನಾವು ಅಂದ್ಕೊಂಡ್ರೆ ಅದು ಚಿದಾಭಾಸ, ಅಂದರೆ ಅದು ಆಭಾಸ. ಆ ರೀತಿ ಒಂದು ಅನಿಸಿಕೆ ನಮ್ಮಲ್ಲಿ ಹುಟ್ಟಾಗ್ತಾ ಇದೆ ಅಷ್ಟೇ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಅಂದರೆ ದೇಹದ ಮೂಲಕ ವ್ಯಕ್ತವಾಗ್ತಾ ಇದ್ರೂ ಕೂಡ ನಾವು ದೇಹ ಅಂತ ಅಂದ್ಕೊಳ್ತೀವಲ್ಲ, ಅದು ನಮ್ಮ ಭ್ರಮೆ ಅಷ್ಟೇ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ವಸ್ತುವಲ್ಲದ ದೇಹದೊಳಗೆ ಆತ್ಮ ಇರ್ತಾನೆ ಅಂದರೆ ಅದು ಹಾಸ್ಯಾಸ್ಪದವಾದ ಮಾತು ಅಂತ ಹೇಳ್ತಾರೆ.
ಅಂದರೆ ಚಿತ್ರದಲ್ಲಿ ಈಗ ಆತ್ಮ ಇದ್ದಾನೆ ಅಂತಂದರೆ ಅದು ಹಾಸ್ಯ ಅಲ್ವಾ. ಈಗ ನಾವು ಚಿತ್ರವನ್ನು ನಾವು ಪ್ರತ್ಯಕ್ಷ ಕಾಣ್ತಾ ಇರುವಾಗ ಮುಟ್ಟಿ ನೋಡಿದಾಗ ಗೊತ್ತಾದಾಗ ಏನು ಹಾಸ್ಯ ಮಾಡ್ತೀಯ, ಇದರೊಳಗೆ ನೀವು ಹುಲಿ ಬರೋಕ್ಕೆ ಸಾಧ್ಯನಾ, ಅಥವಾ ಅದರಲ್ಲಿರೋ ಹುಲಿ ಬಂದು ನೀನು ತಿನ್ನೋಕ್ಕೆ ಸಾಧ್ಯನಾ? ಮಕ್ಕಳು ಕೇಳ್ತಾರೆ, ಅಯ್ಯೋ ಹುಲಿ ಬಂದು ನಾನು ತಿಂದ್ಬಿಡುತ್ತೇನೋ ಅಂತ. ಇನ್ನೂ ಅಷ್ಟರ ಮಟ್ಟಿಗೆ ಅವರಿಗೆ ವ್ಯವಹಾರ ಜ್ಞಾನ ಇರೋದಿಲ್ವಲ್ಲ, ಕೇಳ್ತಾವಲ್ಲ, ಅಲ್ಲಿ ಹುಲಿ ಚಿತ್ರವು ನನಗೆ ಭಯ ಆಗುತ್ತಪ್ಪ, ಅದು ಬಂದು ನಾನು ತಿನ್ಬಿಟ್ರೆ ಅಂತ. ಹಾಗೆ ನಮ್ಗೆ ಭಾಸವಾಗ್ತಾ ಇದೆ ಹೊರತು ನಿಜವಾಗ್ಲೂ ಅದು ಸತ್ಯವಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ನಿರ್ಗುಣೋ ನಿಷ್ಕ್ರಿಯೋ ನಿತ್ಯೋ ನಿತ್ಯ ಮುಕ್ತೋಹಮಚ್ಯುತಃ ನಾಹಂ ದೇಹೋ ಹ್ಯಸದ್ರೂಪೋ ಜ್ಞಾನಮಿತ್ಯುಚ್ಯತೆ ಬುದ್ಧಯಃ. ನಿರ್ಗುಣ, ಆತ್ಮನಿಗೆ ಗುಣಗಳಿದೆಯಾ? ಇಲ್ಲ. ನಾವೇನು ಹೇಳ್ತೀವಿ, ಪರಮಾತ್ಮನಿಗೆ ಆತ್ಮನಿಗೆ ನಿರ್ಗುಣ ಅಂತೀವಿ, ನಿರಾಕಾರ ಅಂತೀವಿ ಅಲ್ವಾ. ಹಾಗೆ ಆತ್ಮನಲ್ಲಿ ಗುಣಗಳಿಲ್ಲ. ಈ ತಮಸ್ಸು, ರಜಸ್ಸು ಮತ್ತು ಸಾತ್ವಿಕ ಗುಣಗಳಿರೋದು ಎಲ್ಲಿ? ಪ್ರಕೃತಿಯಲ್ಲಿ. ಆ ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂಥ ಈ ದೇಹದಲ್ಲಿ ಆ ಗುಣಗಳಿದೆ ಹೊರತು ಆತ್ಮನಲ್ಲಿ ಆ ಗುಣಗಳಿಲ್ಲ. ಆತ್ಮ ಚೈತನ್ಯ ಆ ಪ್ರಕೃತಿಯಲ್ಲಿ ತೋರ್ತಾ ಇರೋದ್ರಿಂದ, ಅದರಲ್ಲಿ ವ್ಯಕ್ತವಾಗ್ತಾ ಇರೋದ್ರಿಂದ ಆ ಪ್ರಕೃತಿಯ ಗುಣಗಳು ಆತ್ಮನದೇನೋ ಅನ್ನುವಂತಹ ಭಾಸ ಆಗುತ್ತೆ ನಮಗೆ. ಆ ಒಂದು ಭಾಸ ಅಂದರೆ ಆ ಗುಣಗಳು ಆತ್ಮನ ಗುಣಗಳೇನೋ ಅನ್ನುವ ಹಾಗೆ ನಮಗೆ ಭಾಸವಾಗುತ್ತೆ. ಅಂದರೆ ಅದು ಮಿಥ್ಯ, ಅದು ಭ್ರಾಂತಿ ಅನ್ನುವಂಥದ್ದನ್ನು ಅವರು ನಮಗೆ ಇಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಹೇಗೆ ಅಂದರೆ, ಇಲ್ಲೊಂದು ಒಳ್ಳೆಯ ಉದಾಹರಣೆಯನ್ನು ತಗೋಬೋದು. ಏನಪ್ಪ ಅಂದರೆ, ವಿದ್ಯುತ್ ಶಕ್ತಿ ಇದೆ, ಕರೆಂಟು ಅಲ್ವಾ, ಅದು ಹರಿತಾ ಇದೆ. ಎಲ್ಲಿ? ನಾವು ಈ ಒಂದು ವೈರ್ಗಳಲ್ಲಿ ಹರಿಸ್ತಾ ಇದ್ದೀವಿ. ನಾವು ಅದನ್ನು ಒಂದು ಬಲ್ಬಿಗೆ ಕನೆಕ್ಟ್ ಮಾಡಿದ್ರೆ ಅದ್ರ ಮೂಲಕ ಹರಿಸಿದಾಗ ಟಂಗ್ಸ್ಟನ್ ಏನೋ ಫಿಲಮೆಂಟ್ ಅಂತ ಹೇಳ್ತೀವಿ, ಅದರೊಳಗಡೆ ಬಲ್ಬ್ ಒಳಗಡೆ ಇರೋದು, ಅದ್ರ ಮೂಲಕ ಹರಿಸಿದಾಗ ಬೆಳಕು ಬರುತ್ತೆ. ಬೆಳಕನ್ನು ಕೊಡ್ತಕ್ಕಂಥದ್ದು ಯಾವುದ್ರ ಸ್ವಭಾವ? ಆ ಟಂಗ್ಸ್ಟನ್ ಫಿಲಮೆಂಟ್ನ ಸ್ವಭಾವ. ಗುಣ ಅಂತಕ್ಕಂಥದ್ದು ಎಲ್ಲಿದೆ? ಆ ಬಲ್ಬ್ನಲ್ಲಿದೆ. ನಾವು ಅದನ್ನೇ ಒಂದು ಫ್ಯಾನ್ ಮೂಲಕ ಹರಿಸಿದಾಗ ಗಾಳಿ ಬರುತ್ತೆ. ಗಾಳಿಯನ್ನು ಕೊಡ್ತಕ್ಕಂಥದ್ದು ಫ್ಯಾನಿನ ಒಂದು ಗುಣ. ಅದನ್ನು ತಿರುಗಿದಾಗ ಅಲ್ಲಿ ಗಾಳಿ ಬರ್ತಕ್ಕಂಥದ್ದು ಫ್ಯಾನಿನ ಗುಣ. ಅದು ಆತ್ಮನಿಗೆ ಅಂಟಿದ್ದಂತಹ ಗುಣವಾ? ಇಲ್ಲ, ಅದು ಚೈತನ್ಯ. ನೀವು ಯಾವುದ್ರ ಮೂಲಕ ಹರಿಸಿದ್ರೆ ಆ ರೀತಿ ತೋರುತ್ತೆ. ನೀವು ಬಲ್ಬಿನ ಮೂಲಕ ಹರಿಸಿದ್ರೆ ಬೆಳಕಾಗಿ ತೋರುತ್ತೆ. ನೀವು ಒಂದು ಸ್ಟೌವಿನ ಮೂಲಕ ಹರಿಸಿದ್ರೆ ಅಲ್ಲಿ ಶಾಖ ಕೊಡುತ್ತೆ. ಇಲ್ಲ, ನೀವು ಒಂದು ಫ್ಯಾನಿನ ಮೂಲಕ ಹರಿಸಿದ್ರೆ ಗಾಳಿ ಕೊಡುತ್ತೆ. ಚೈತನ್ಯ ಅಂತಕ್ಕಂಥದಕ್ಕೆ ಗುಣಗಳಿಲ್ಲ. ಅದು ಯಾವುದ್ರ ಮೂಲಕ ತೋರ್ತಾ ಇದೆಯೋ ಆ ತೋರಿಕೆಯ ಒಂದು ತತ್ವ ಇದೆಯಲ್ಲ, ಅದಕ್ಕೆ ಗುಣ ಇದೆ. ಅಂದರೆ ಆ ಪ್ರಕೃತಿಗೆ ಗುಣಗಳು ಅಂಟಿಕೊಂಡಿರದೆ ಹೊರತು ಆತ್ಮನಿಗೆ ಯಾವ ಗುಣಗಳು ಕೂಡ ಅಂಟಿಲ್ಲ ಅನ್ನುವಂಥದ್ದನ್ನು ನಮಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಗುಣಗಳು ಕ್ರಿಯೆಯೂ ಇಲ್ಲದ ಆತ್ಮ ಸ್ವರೂಪವನ್ನು ದ್ರವ್ಯ ಅಂತ ತಿಳ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದೇ ತಪ್ಪು. ಆತ್ಮ ವಸ್ತು ಅಂತೀವಿ, ತಪ್ಪು. ಆತ್ಮ ವಸ್ತು ಅಲ್ಲ. ಆದರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ಕಮ್ಯುನಿಕೇಷನ್, ಒಂದು ಸಂವಹನ ಭಾಷೆಯಲ್ಲಿ ನಾವು ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ಪದವನ್ನು ಉಪಯೋಗಿಸ್ಲೇಬೇಕಲ್ವ. ಸದ್ವಸ್ತು ಅಂತೀವಿ, ಇದು ವಸ್ತು ಅಲ್ಲ. ಆತ್ಮ ಅಂದರೆ ವಸ್ತುವೇ ಅಲ್ಲ, ಅದಕ್ಕೊಂದು ರೂಪ ಇದೆಯೇ? ಇಲ್ಲ. ಆದರೆ ನಾವು ಹೇಗೆ ನಾವು ಅದನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕನ್ವೆ ಮಾಡ್ತಕ್ಕಂಥದ್ದು ಸದ್ವಸ್ತು ಅಂತ ನಾವು ಹೇಳ್ತಕ್ಕಂಥದ್ದು ಅಷ್ಟೇ. ಅದಕ್ಕೆ ಹೇಳ್ತಾರೆ, ಕ್ರಿಯೆ ಗುಣ ಯಾವುದೂ ಕೂಡ ಆತ್ಮನಿಗೆ ಅಂಟಿದ್ದಲ್ಲ. ಈ ಎಲ್ಲವೂ ಕೂಡ ಹೊರಗಡೆ ಇರ್ತಕ್ಕಂಥ ದ್ರವ್ಯ ಪ್ರಪಂಚ ಇದೆಯಲ್ಲ, ವಿಷಯ ಪ್ರಪಂಚ ಇದೆಯಲ್ಲ, ಅದೆಲ್ಲವೂ ಕೂಡ ಆತ್ಮನಿಗೆ ವಿಷಯ. ಅಂದರೆ ತೋರಲ್ಪಡ್ತಾ ಇರ್ತಕ್ಕಂಥದ್ದು. ಆತ್ಮ ಜ್ಞಾತೃ ಅಂತ ಅಂದ್ಕೊಳ್ಬೋದು. ಅಂದರೆ ಅರಿವು ಎಲ್ಲಿದೆ ಅಂದರೆ ಜ್ಞಾತೃವಿನಲ್ಲಿ, ಆತ್ಮನಲ್ಲಿ. ಆದರೆ ಆತ್ಮನಿಗೆ ವಿಷಯ ಯಾವುದು? ಪ್ರತಿಯೊಂದು ಕೂಡ ಇಲ್ಲಿ ಇರ್ತಕ್ಕಂಥದ್ದು ವಿಷಯನೇ. ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ವಿಷಯವೇ ಆತ್ಮನಿಗೆ. ಇಲ್ಲಿ ವಸ್ತು ಪ್ರಪಂಚ ವಿಷಯ, ಆದರೆ ಆತ್ಮ ವಿಷಯಿ ಅಂದರೆ ಅರಿವು ಮೂಡ್ತಾ ಇರ್ತಕ್ಕಂಥದ್ದು ಅಲ್ಲಿ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂತ ಅವರು ನಮಗೆ ಹೇಳ್ತಾರೆ. ಆತ್ಮನನ್ನು ಹೇಳ್ತಾರೆ, ಆತ ನಿತ್ಯ ಮುಕ್ತ, ಆತನಿಗೆ ಯಾವ ಬಂಧನ ಇಲ್ಲ. ಆತ ಅಚ್ಯುತ, ಆತನಿಗೆ ಎಲ್ಲೂ ಚ್ಯುತಿ ಇಲ್ಲ. ಇಲ್ಲೆಲ್ಲೋ ಕಡಿಮೆ ಆಯಿತು, ಇಲ್ಲೆಲ್ಲೋ ಕಡಿಮೆ ಆಗಿದೆ, ಇಲ್ಲೊಂದು ಸ್ವಲ್ಪ ಡಿಫಿಷಿಯನ್ಸಿ ಇದೆ, ಇಲ್ಲಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದೇನೂ ಇಲ್ಲ. ಆತನಿಗೆ ಅನಾತ್ಮ ರೂಪವಾದ ಅಶುಚಿಯಾದ ಬಂಧನ ಇಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೂ ಅಂಟಿಲ್ಲ. ಆತ ತೋರ್ತಾ ಇದ್ದಾನೆ ಅಷ್ಟೇ, ಅದ್ರ ಮೂಲಕ ಅದು ಅಂಟಿದೆಯೋ? ಅಂಟಿಲ್ಲ. ಈಗ ವಿದ್ಯುತ್ ಶಕ್ತಿ ಬಲ್ಬಿನ ಮೂಲಕ ಹರಿತಾ ಇದೆ ಅಲ್ವಾ?
ಬಲ್ಬಿಂದ ಯಾವುದು ಒಂದು ಬೆಳಕು ಅನ್ನೋದು ಬರ್ತಾ ಇದೆ. ಈಗ ಒಂದು ರೂಪ ಇದೆ ಬಲ್ಬ್ಗೆ, ಬೇರೆ ಬೇರೆ ಥರ ಬಲ್ಬ್ಗಳಿರ್ಬೋದು, ಬೇರೆ ಬೇರೆ ಡಿಸೈನ್ ಬಲ್ಬ್ಗಳಿರ್ಬೋದು. ಅದು ಗುಣ ಸ್ವಭಾವಗಳೆಲ್ಲ ಬಲ್ಬ್ಗೆ ಸೇರಿದ್ದೇ ಹೊರತು ಅದರೊಳಗಡೆ ಇರ್ತಕ್ಕಂಥ ವಿದ್ಯುತ್ ಶಕ್ತಿಗೆ ಆ ಗುಣಗಳಿಲ್ಲ. ಆ ಗುಣಗಳ ಯಾವುವೂ ಕೂಡ ಅದಕ್ಕೆ ಅಂಟಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದು ಸರ್ವ ಸ್ವತಂತ್ರ. ಅದಕ್ಕೆ ಯಾವುದೇ ಒಂದು, ಈಗ ಬಲ್ಬು ವಿದ್ಯುತ್ ಶಕ್ತಿಗೆ ಪರಾಧೀನ. ಅಂದರೆ ವಿದ್ಯುತ್ ಶಕ್ತಿ ಇಲ್ದಲೇ ಬಲ್ಬು ಹತ್ತಲ್ಲ ಅಲ್ವಾ? ವಿದ್ಯುತ್ ಶಕ್ತಿ ಇದ್ರೇ ಬಲ್ಬ್ ಹತ್ತೋದು. ಈಗ ಕರೆಂಟ್ ಇಲ್ಲ ಅಂದರೆ ಬಲ್ಬ್ ಹೆಂಗೆ ಹತ್ತುತ್ತೆ? ಅದು ಅನಾತ್ಮ ವಸ್ತು ಬಲ್ಬು. ಈಗ ಒಳಗಡೆ ಇರ್ತಕ್ಕಂತಹ ಕರೆಂಟ್ ನಾವೇನು ಹರಿಸ್ತೀವಲ್ಲ, ಅದು ಆತ್ಮ ಚೈತನ್ಯ, ಅದು ಆತ್ಮ ಸ್ವರೂಪ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಮುಕ್ತವಾಗಿರೋ ಸ್ವರೂಪವನ್ನು ತಿಳಿಯದೇ ಇರುವುದೇ ಬಂಧನ, ಅದೇ ಅಜ್ಞಾನ. ಹಾಗಾದರೆ ಅಜ್ಞಾನ ಅಂತ ಹೇಳ್ತೀರಾ, ಅಜ್ಞಾನ ಅಂತ ಹೇಳ್ತೀರಾ ಅಂದರೆ ಅಜ್ಞಾನ, ಇದರ ತಿಳುವಳಿಕೆ ನಮಗೆ ಇಲ್ಲದೇ ಇರತಕ್ಕಂಥದ್ದೇ ಅಜ್ಞಾನ. ಆ ಅಜ್ಞಾನನೇ ನಮ್ಮನ್ನು ಬಂಧಿಸಿದೆಯೇ ಹೊರತು ಆತ್ಮನಿಗೆ ಬಂಧನ ಅಂತಕ್ಕಂಥದ್ದಿಲ್ಲ. ಅಜ್ಞಾನ ನಮಗೆ ಬಂಧನವನ್ನು ಇದೆ ಅಂತ ಅನ್ನುವ ರೀತಿಯಲ್ಲಿ ನಮಗೆ ತೋರ್ತಾ ಇದೆ. ಅದೇ ಜ್ಞಾನ ನಮಗೆ ಯಾವಾಗ ಸಿಗುತ್ತೋ ಆಗ ಮುಕ್ತಿ. ಈ ಯಾವ ಬಂಧನವೂ ಕೂಡ ನಮಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ನಿರ್ಮಲೋ ನಿಶ್ಚಲೋನಂತ ಶುದ್ಧೋ ಹಮಜರೋ ಮರಃ ನಾಹಂ ದೇಹೋ ಹ್ಯಸದ್ರೂಪೋ ಜ್ಞಾನಮಿತ್ಯುಚ್ಯತೆ ಬುದ್ಧಯಃ. ನಿರ್ಮಲೋ ನಿಶ್ಚಲೋ, ನಿರ್ಮಲ ತತ್ವ ಆತ್ಮಸ್ವರೂಪ ಅಥವಾ ಜ್ಞಾನದ ಸ್ವರೂಪ ಏನು ಅಂದರೆ ಯಾವುದೇ ದೋಷ ಇಲ್ಲದಲೇ ಇರ್ತಕ್ಕಂಥವನು. ನಿಶ್ಚಲ ಅಂದರೆ ಚಲನೆ ಇಲ್ಲದಲೇ ಇರ್ತಕ್ಕಂಥವನು, ಇಲ್ದಲೇ ಇರ್ತಕ್ಕಂಥವನು. ಪರಿಶುದ್ಧನು, ಸದಾ ಶುದ್ಧವಾಗಿರ್ತಕ್ಕಂಥವನು. ಮುಪ್ಪಿಲ್ಲದಲೇ ಇರ್ತಕ್ಕಂಥವನು. ಆತನಿಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಇಲ್ಲ. ದೇಹಕ್ಕೆ ಹುಟ್ಟು ಸಾವು, ಆತ್ಮನಿಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಇದೆಯಾ? ಇಲ್ಲ. ಆತ್ಮ ಬೇರೆ ಬೇರೆ ದೇಹಗಳನ್ನು ಧರಿಸಿ ಈ ಕೆಳಲೋಕಗಳಲ್ಲಿ ಅನುಭವಗಳನ್ನು ಪಡ್ಕೊಳ್ತಾ ಈ ಮಾಯೆಯನ್ನು ಕಳ್ಸ್ಕೊಳ್ತಾನೆ ಹೊರತು, ಕಳೆದು ಹೋಗಬೇಕೇ ಹೊರತು ಆ ಆತ್ಮನಿಗೆ ಈ ಯಾವ ದೋಷಗಳು ಕೂಡ ಅಂಟಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಆತ ಚಲನೆ ಇಲ್ಲದಲೇ ಇರ್ತಕ್ಕಂಥವನು. ಚಲನೆ ಇಲ್ಲದಲೇ ಇರ್ತಕ್ಕಂಥವನು ಅಂದರೆ ಏನು? ನಿಶ್ಚಲ ಅಂತ ಹೇಳ್ತಾರಲ್ವ. ಚಲನೆ ಯಾವಾಗ ಬಂತು? ಆ ಅವ್ಯಕ್ತ ಬ್ರಹ್ಮನಿಗೆ ನಿಶ್ಚಲ ಅಂತ ಹೇಳ್ತಕ್ಕಂಥ. ಅಂದರೆ ಆತ್ಮತತ್ವದ ಮೂಲವನ್ನು ನಾವು ಹುಡುಕ್ತಾ ಹೋದರೆ, ಅಂದರೆ ಆತ್ಮ ಅಂತ ನಾವೇನು ಹೇಳ್ತೀವಿ, ನಮ್ಮಲ್ಲಿರೋ ಒಂದು ಅಂಶ, ಇದು ಒಂದು ಅಂಶ, ಪರಬ್ರಹ್ಮನ ಒಂದು ಅಂಶ, ಆ ಸಗುಣ ಬ್ರಹ್ಮನ ಒಂದು ಅಂಶ. ಸಗುಣ ಬ್ರಹ್ಮ ಎಲ್ಲಿಂದ ಬಂದದ್ದು? ಅವ್ಯಕ್ತದಿಂದ ಬಂದದ್ದು. ಆ ಅವ್ಯಕ್ತ ನಿಶ್ಚಲ. ಅಲ್ಲಿ ಯಾವಾಗ ಚಲನೆ ಉಂಟಾಯಿತೋ ಆಗ ಸೃಷ್ಟಿ ಆಯಿತು. ಆ ಅವ್ಯಕ್ತ ನಿಶ್ಚಲ ತತ್ವದಲ್ಲಿ ಚಲನೆ ಉಂಟಾದಾಗ ಸೃಷ್ಟಿಯಾಯಿತು. ಆಗ ಎಲ್ಲ ಪ್ರಪಂಚ ಕಾಣಿಸ್ಕೊಳ್ತು, ರೂಪ ಪ್ರಪಂಚ. ಆದರೆ ಆ ನಿಜವಾಗ್ಲೂ ಆ ತತ್ವ ಹೇಗಿದೆ ಅಂದರೆ ನಿಶ್ಚಲ, ಅಲ್ಲಿ ಚಲನೆ ಇಲ್ಲ. ಅವ್ಯಕ್ತ ರೂಪದ ಬಗ್ಗೆ ಹೇಳ್ತಾ ಇದನ್ನು ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬಹುದು. ಮತ್ತು ಮುಂದುವರಿತಾ ಹೇಳ್ತಾರೆ, ಆತ್ಮ ದೇಹಗಳ ಎರಡಕ್ಕಿಂತ ಭಿನ್ನ ಅಂತಕ್ಕಂಥದ್ದು ಹೇಗೆ ಅಂತ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೇಳ್ತಾರೆ. ಸ್ವದೇಹೇ ಶೋಭನಂ ಸಂತಂ ಪುರುಷಾಖ್ಯಂಚ ಸಮ್ಮತಂ ಕಿಂ ಮೂರ್ಖ ಶೂನ್ಯಮಾತ್ಮಾನಂ ದೇಹಾತೀತಂ ಕರೋಷಿ ಭೋಃ ಅಂತ ಹೇಳ್ತಾರೆ. ಸ್ವದೇಹೇ ಶೋಭನಂ ಸಂತಂ. ಇದುವರೆಗೂ ನೀವು ಹೇಳ್ತಾ ಇದ್ರಿ ಆತ್ಮ ಏನು, ದೇಹ ಏನು, ಬೇರೆ ಬೇರೆ ಎರಡೂ ಹೇಗೆ ಭಿನ್ನ ಅಂತ ಎಲ್ಲ ಅದನ್ನು ತಿಳಿಸ್ತಾ ಇದ್ರಿ. ಆದರೆ ನಮಗೆ ಗೊತ್ತಿರೋದಿಲ್ಲ, ಇಲ್ಲ ಸ್ಥೂಲ ಇಲ್ಲ ಸೂಕ್ಷ್ಮ ಅಷ್ಟೇ. ಇವೆರಡರಲ್ಲೂ ಇಲ್ಲ ಅಂತಂದರೆ ಆತ್ಮ ಇಲ್ಲವೇ ಇಲ್ಲ ಅಂತಲ್ಲ. ನೀವು ವಸ್ತು ಹೇಳ್ಬೋದು, ದೇಹ ಹೇಳ್ಬೋದು, ಯಾವುದೇ ವಸ್ತು ಪ್ರಪಂಚ ಆಗಿರ್ಬೋದು, ಸೂಕ್ಷ್ಮ ಸ್ಥೂಲ ಯಾವುದೇ ಇರ್ಬೋದು, ಎರಡರಲ್ಲಿ ಒಂದರಲ್ಲಿ ಇರಬೇಕು. ಇಲ್ಲ ಅಂತೀರಾ, ಇದರಲ್ಲೂ ಇಲ್ಲ ಅಂತೀರಾ, ಅದರಲ್ಲೂ ಇಲ್ಲ ಅಂತೀರಾ. ಹಾಗಾದರೆ ಶೂನ್ಯನ, ಇಲ್ಲವೇ ಇಲ್ವಾ ಅದು ಅನ್ನುವಂಥ ಅರ್ಥದಲ್ಲಿ ಇವರು ಹೇಳ್ತಾರೆ. ಇಲ್ಲ, ಅದು ನಿನ್ನ ತೋರಿಕೆಗೆ ಬರ್ತಾ ಇದೆ ಅಂತ ಇಲ್ಲಿ ಏನು ವಿವರಣೆಯನ್ನು ಕೊಡ್ತಾರಪ್ಪ ಅಂದರೆ, ದೇಹ ಇಂದ್ರಿಯ ಪ್ರಾಣ ಮನಸ್ಸು ಇವು ಯಾವೂ ಆತ್ಮ ಅಲ್ಲ ಅಂತ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಸ್ವಲ್ಪ ಮಟ್ಟಿಗಾದರೂ ಇದುವರೆಗೂ ನಾವು ಅರ್ಥೈಸ್ಕೊಂಡು ವಿವರಣೆಯನ್ನು ಪಡ್ಕೊಂಡಿರೋದ್ರಲ್ಲಿ ಅಲ್ವಾ. ಹಾಗಾದರೆ ಆತ್ಮನಿಲ್ಲ ಅಂತಲ್ಲ, ಆತ್ಮ ತೋರ್ತಾ ಇದ್ದಾನೆ. ಎಲ್ಲಿ ತೋರ್ತಾ ಇದ್ದಾನೆ? ನಮ್ಮೊಳಗೆ ತೋರ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ ಅವರು, ಸ್ವದೇಹೇ ಶೋಭನಂ ಸಂತಂ ಅಂತಾರೆ. ಸ್ವದೇಹೇ ಅಂದರೆ
ನಿನ್ನ ದೇಹದೊಳಗೆ ಮಂಗಳ ರೂಪನಾಗಿ ತೋರ್ತಾ ಇದ್ದಾನೆ. ಆತ್ಮ ಚೈತನ್ಯ ನಿನ್ನ ದೇಹದೊಳಗೆ ಮಂಗಳ ರೂಪನಾಗಿ ತೋರ್ತಾ ಇದ್ದಾನೆ. ಅದೇ ನಿನಗೆ ಒಂದು ಪ್ರೂಫ್, ನಿದರ್ಶನ. ಆತ್ಮ ಚೈತನ್ಯ ಇದೆ, ಅದೇನು ಕಣ್ಣಿಗೆ ಕಾಣಿಸಲ್ಲ, ಏಕೆಂದರೆ ಅಲ್ಲಿ ಯಾವ ಗುಣಗಳಿಲ್ಲ ಅಲ್ವಾ. ನಮ್ಮ ಕಣ್ಣಿಗೆ ಕಾಣಲ್ಲ, ಅಥವಾ ನಮ್ಮ ವಾಸನೆಗೆ ಸಿಗ್ತಕ್ಕಂಥದ್ದಲ್ಲ, ಅಥವಾ ನಮ್ಮ ಬಣ್ಣಗಳ ರೂಪದಲ್ಲಿ ಗೊತ್ತೋ ಯಾವುದೂ ಅಲ್ಲ. ಅದಕ್ಕೆ ಹೇಳ್ತಾರೆ ಸ್ವದೇಹೇ ಶೋಭನಂ ಸಂತಂ, ಅಂದರೆ ನಿನ್ನ ದೇಹದೊಳಗೆ ಮಂಗಳ ರೂಪನಲ್ಲಿದ್ದಾನೆ. ಶ್ರುತಿಗಳಲ್ಲಿ ಆತ್ಮನಿಗೆ ಪುರುಷ ಅಂತ ಹೇಳ್ತಾರೆ. ಶ್ರುತಿ ಅಂದರೆ ಏನು? ಶ್ರುತಿ ವಾಕ್ಯಗಳು ಅಂತಂದರೆ ಅನುಭವ ಪ್ರಜ್ಞೆಯಲ್ಲಿ ಒಬ್ಬ ವ್ಯಕ್ತಿಗೆ ಅನುಭವ ಪ್ರಜ್ಞೆ, ಆ ಪ್ರಜ್ಞಾ ಸ್ಥಿತಿಗೆ ಏರಿದಾಗ, ಬುದ್ಧಿ ಪ್ರಜ್ಞೆ ಆತ್ಮ ಪ್ರಜ್ಞೆಯ ಸ್ಥಿತಿಗೆ ಏರಿದಾಗ, ಆ ಸುವರ್ಣ ಕ್ಷಣಗಳಲ್ಲಿ ಆತನ ಬಾಯಿಂದ ಹೊರಡ್ತಕ್ಕಂತಹ ಮಹಾ ವಾಕ್ಯಗಳಿದೆಯಲ್ಲ, ಅವೇ ಶ್ರುತಿಗಳು. ಅದಕ್ಕಿಂತ ನಿದರ್ಶನ ಬೇಕಾ? ಅವರು ಅನುಭವ ಪ್ರಜ್ಞೆಯಲ್ಲಿ ಕಂಡುಕೊಂಡಂತಹ ಸತ್ಯವನ್ನು ನಮ್ಗೆ ಹೇಳ್ತಾ ಇದ್ದಾರೆ. ಅಂದರೆ ನಾವು ಕಂಡಿಲ್ವಲ್ಲ, ನಮಗೇನು ಗೊತ್ತಿಲ್ವಲ್ಲ ಅಂತ ನಾವು ಹೇಳ್ಬೋದು. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾರೆ ಬೆಸೆಂಟ್ರು ಒಂದು ಕಡೆ. ಈಗ ಕುರುಡನಿಗೆ ಕಣ್ಣಿಲ್ಲ, ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಈಗ ಕಣ್ಣು ಕಾಣೋರು ಇದ್ದೀವಿ, ಕಣ್ಣು ಕಾಣಿಸ್ದೇ ಇರೋರು ಇದ್ದೀವಿ ಪ್ರಪಂಚದಲ್ಲಿ. ಕಣ್ಣು ಕಾಣಿಸೋವನಿಗೆ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಗೋಚರವಾಗುತ್ತೆ, ಕಣ್ಣು ಕಾಣಿಸ್ತಲೇ ಇರೋನಿಗೆ ಗೊತ್ತಾಗೋದಿಲ್ಲ ಹೇಗಿದೆ ಅಂತ. ಹಾಗಂತ ಪ್ರಪಂಚ ಇಲ್ಲ ಅಂತಲ, ಇದೆ. ಆತನಿಗೆ ನೋಡ್ತಕ್ಕಂಥ ದೃಷ್ಟಿ ಇಲ್ಲ. ಆ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ನಮಗೂ ಕಾಣಿಸುತ್ತೆ. ಹಾಗೆ ಆ ರೀತಿ ನಾವು ಅರ್ಥೈಸ್ಕೊಳ್ಬೇಕು. ಅಂದರೆ ಆ ದೃಷ್ಟಿ ಅನುಭವ ಪ್ರಜ್ಞೆಯಲ್ಲಿ ಬರುತ್ತೆ. ಆ ಸಮ್ಯಕ್ ದೃಷ್ಟಿ ಅಂತ ಹೇಳ್ತಾರೆ. ಆ ದೃಷ್ಟಿ ಅನುಭವ ಪ್ರಜ್ಞೆಯಲ್ಲಿ ನಮಗೆ ಬಂದಾಗ ಎಲ್ಲವೂ ಕಾಣುತ್ತೆ ತಂತಾನೆ. ಎಲ್ಲವೂ ಪ್ರಕಾಶಮಾನವಾಗಿ ನಿಚ್ಚಳವಾಗಿ ಸತ್ಯ ಏನಿದೆ ಅನ್ನೋದು ನಮಗೆ ಗೋಚರ ಆಗುತ್ತೆ. ನಾವು ಈ ಸ್ಥೂಲ ದೇಹದ ಇಂದ್ರಿಯಗಳ ಮೂಲಕ ತಿಳ್ಕೊಳ್ಬೇಕು ಅಂದರೆ ಹೆಂಗಾಗುತ್ತೆ? ಅದು ಸ್ಥೂಲ ದೇಹದ ಇಂದ್ರಿಯಗಳ ಕೈಗೆ ಸಿಗತಕ್ಕಂತಹ ವಸ್ತುವಲ್ಲ. ಈ ಇಂದ್ರಿಯಗಳಿಗೆ, ಈ ಸ್ಥೂಲ ದೇಹಗಳಿಗೆ, ಸೂಕ್ಷ್ಮ ದೇಹಗಳಿಗೂ ಕೂಡ ಅತೀತವಾಗಿರ್ತಕ್ಕಂತಹ ಉನ್ನತ ಪ್ರಜ್ಞಾ ಸ್ತರದಲ್ಲಿ ಅನುಭವ ಪ್ರಜ್ಞೆಗೆ ಮಾತ್ರ ಅರಿವಿಗೆ ಬರ್ತಕ್ಕಂತಹ ವಸ್ತು ಆತ್ಮವಸ್ತು. ಅಲ್ಲಿ ಮಾತ್ರನೇ ನಮಗೆ ಆತ್ಮನ ಸ್ವರೂಪ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮೂಲಕ ವ್ಯಕ್ತವಾಗ್ತಾ ಇದೆಯಲ್ಲ, ಆತ ನಮ್ಮ ದೇಹದಲ್ಲಿ ಮಂಗಳ ರೂಪದಲ್ಲಿದ್ದಾನೆ, ಅದೇ ನಿದರ್ಶನ. ಶ್ರುತಿ ವಾಕ್ಯಗಳಿಂದಲೂ ಕೂಡ ಇದು ನಿದರ್ಶನಗೊಂಡಿದೆ ಎನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಇನ್ನೊಂದು ಅರ್ಥ ಏನು ಹೇಳ್ಬೋದು ಅಂತ ಹೇಳ್ತಾರೆ ಅಂದರೆ ಸ್ವದೇಹಂ ಶೋಭನಂ ಸಂತಂ, ಅಂದರೆ ನಿನ್ನ ದೇಹ ರೂಪವಾಗಿ ಆತ ತೋರ್ತಾ ಇದ್ದಾನೆ. ನಿನ್ನ ದೇಹದ ಒಳಗಿದ್ದಾನೆ ಅಂತಲ್ಲ, ನಿನ್ನ ದೇಹ ರೂಪವಾಗಿ ಆತ ತೋರ್ತಾ ಇದ್ದಾನೆ. ಸ್ವದೇಹೇ ಶೋಭನಂ ಸಂತಂ ಅಂತಾರೆ. ನಿನ್ನ ದೇಹನೇ ಆತ ನಿನ್ನ ದೇಹದಲ್ಲೇ ತೋರ್ತಾ ಇದ್ದಾನೆ. ನಿನ್ನ ದೇಹದಲ್ಲಿ ತೋರ್ತಾ ಇರ್ತಕ್ಕಂಥವನೇ ಆತ ಮಂಗಳ ರೂಪದಲ್ಲಿದ್ದಾನೆ ಅನ್ನುವಂಥ, ಅದು ದೇಹದ ಮೂಲಕ ತೋರ್ತಾ ಇರ್ತಕ್ಕಂಥದ್ದೇ ಪ್ರಮಾಣ ಸಿದ್ಧ. ಅದಕ್ಕೆ ಬೇರೆ ಪ್ರಮಾಣ ಬೇಕಾಗಿಲ್ಲ. ಪ್ರಮಾಣ ನಾವು ಈ ಸ್ಥೂಲ ಜಗತ್ತಿನಲ್ಲಿ ಜಾಗೃತ ಪ್ರಜ್ಞೆಯಲ್ಲಿ ಈ ಇಂದ್ರಿಯಗಳ ಮೂಲಕ ತಿಳ್ಕೊಳ್ಬೇಕು ಅಂದರೆ ಸಾಧ್ಯ ಇಲ್ಲ. ಏಕೆಂದರೆ ಇದಕ್ಕೆ ಮೀರಿದಂತಹ ಸದ್ವಸ್ತು ಆತ್ಮವಸ್ತು ಅಥವಾ ಅಜ್ಞಾನ ಸ್ವರೂಪ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಸ್ವಾತ್ಮಾನಂ ಶೃಣು ಮೂರ್ಖತ್ವಂ ಶ್ರುತ್ಯಾ ಯುಕ್ತ್ಯಾ ಚ ಪೂರುಷಂ ದೇಹಾತೀತಂ ಸದಾಕಾರಂ ಸದುರ್ದರ್ಶಂ ಭವಾದೃಶೈಃ. ಅಂದರೆ ಮೂರ್ಖನೇ, ಶ್ರುತಿಗಳಿಂದಲೂ ಯುಕ್ತಿಗಳಿಂದಲೂ ಪುರುಷ ಅಂತ ಅನ್ನಿಸ್ಕೊಂಡಿರುವವನಾಗಿಯೂ ದೇಹಾತೀತನಾಗಿಯೂ ಸದ್ರೂಪನಾಗಿಯೂ ನಿನ್ನಂಥವನಿಗೆ ಕಾಣುವುದಕ್ಕೆ ಸ್ವಲ್ಪವೂ ಆಗದೇ ಇರತಕ್ಕಂತಹ ವಸ್ತುವೇ ಆತ್ಮವಸ್ತು ಅಂತ ಹೇಳ್ತಾರೆ. ನಿನ್ನಂಥವನಿಗೆ ಅಂದರೆ ಈ ದೇಹನ ಧರಿಸ್ಕೊಂಡು ಸ್ಥೂಲ ಪ್ರಜ್ಞೆಯಲ್ಲಿ ನಾವು ಅದನ್ನು ಹಿಡಿಬೇಕು ಅಥವಾ ತಿಳ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದರೆ ಸಿಗಲ್ಲಪ್ಪ. ಅದು ಉನ್ನತವಾದಂತಹ ವಸ್ತು ನಿನ್ನ ಕೈ ಸಿಗೋದಲ್ಲ, ನಿನ್ನ ಕೈ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಲಕ್ಷಣನೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಪುರುಷ ಸೂಕ್ತವೇ ಮುಂತಾದ ಶ್ರುತಿಗಳಲ್ಲಿ ಹೇಳ್ತಾರೆ ಆತ್ಮನಿಗೆ ಪುರುಷ ಅಂತಕ್ಕಂಥ ಹೆಸರಿದೆ. ಯಾಕೆ ಪುರುಷ ಅಂತ ಹೇಳ್ತಾರೆ? ನಾವು ಅಂದ್ಕೊಂಡಾಗೆ ಪುರುಷ, ಸ್ತ್ರೀ, ಗಂಡು, ಹೆಣ್ಣು, ಲಿಂಗ ಇದೆಯಾ? ಆತ್ಮತತ್ವಕ್ಕೆ ಯಾವ ಲಿಂಗವೂ ಇಲ್ಲ. ನಾವು ಪುರುಷ ಅಂತಕ್ಕಂಥದ್ದು ಬಹಳ ಕೆಳಮಟ್ಟದಲ್ಲಿ ಕೆಳ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ ಅಷ್ಟೇ. ಪುರುಷ ಅಂದರೆ ಒಂದು ಪುರದಲ್ಲಿ ವಾಸ ಆಗಿರ್ತಕ್ಕಂಥವನು ಪುರುಷ. ಅಂದರೆ ಈ ದೇಹಗಳೆಂಬ ಪುರದಲ್ಲಿ ವಾಸ ಆಗಿರ್ತಕ್ಕಂಥವನು. ಸ್ಥೂಲ ಸೂಕ್ಷ್ಮ ಎಲ್ಲ ದೇಹಗಳಲ್ಲೂ ಇವೆಲ್ಲವನ್ನು ಕೂಡ ವೇದಾಂತದಲ್ಲಿ ಪುರಗಳು ಅಂತ ಹೇಳ್ತಾರೆ. ನಾವು ದೇಹಗಳು ಅಂತ ಹೇಳ್ತೀವಲ್ಲ, ಸ್ಥೂಲ ದೇಹ,
ಮತ್ತು ಸೂಕ್ಷ್ಮ ದೇಹಗಳು, ಕಾಮದೇಹ, ಮನೋದೇಹ, ಅದನ್ನೆಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಪುರ ಅಂತ ಹೇಳ್ತಾರೆ. ಪುರ ಅಂದರೆ ಒಂದು ಊರು, ನಾವು ಲೋಕ ಅಂತೀವಿ, ಅವ್ರು ಪುರ ಅಂತಾರೆ. ಆ ಪುರ ಅಂದರೆ ಊರು ಅಲ್ವಾ, ಆ ಪುರದಲ್ಲಿ ನೆಲೆಸಿರ್ತಕ್ಕಂಥವನು ಪುರುಷ. ನಾವು ಅಂದ್ಕೊಂಡಿರೋ ಹಾಗೆ ಗಂಡು ಹೆಣ್ಣು ಅಲ್ಲ, ಗಂಡು ಹೆಚ್ಚು ಹೆಣ್ಣು ಕಡಿಮೆ ಅಂತಕ್ಕಂಥದ್ದಲ್ಲ. ಎರಡೂ ಸೃಷ್ಟಿಯಲ್ಲಿ ಎರಡಕ್ಕೂ ಎರಡು ಮುಖಗಳಲ್ಲಿ ವ್ಯಕ್ತನಾಗಿರ್ತಕ್ಕಂಥ ಆ ಪರಬ್ರಹ್ಮ ಚೈತನ್ಯಕ್ಕೆ ಎಲ್ಲ ಒಂದೇ, ಯಾವುದು ಅಲ್ಲಿ ಪ್ರತ್ಯೇಕ ಅಂತಕ್ಕಂಥದ್ದು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ಇನ್ನು ಮುಂದುವರಿತಾ ಅವ್ರು ಹೇಳ್ತಾರೆ, ಈ ಸಾಮಾನ್ಯ ಜನ ಅಂದರೆ ನಮ್ಮಂಥವರು, ನಾವೆಲ್ಲ ಏನು ಅಂದ್ಕೊಳ್ತೀವಿ, ಇಂದ್ರಿಯಕ್ಕೆ ಅನುಭವಕ್ಕೆ ಬರೋದು ಮಾತ್ರ ಸತ್ಯ. ನಮಗೇನು, ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರಬೇಕು, ನಮ್ಮ ಕಣ್ಣಿಗೆ ಕಾಣಬೇಕು, ಇಲ್ಲ ನಮಗೆ ಸ್ಪರ್ಶಕ್ಕೆ ಸಿಗಬೇಕು, ಇಲ್ಲ ನಮಗೆ ಆ ವಾಸನೆ ತಗಲಬೇಕು ಅಲ್ವಾ, ಇಲ್ಲ ಕೇಳಿಸ್ಬೇಕು. ಹಾಗಿದ್ರೆ ಮಾತ್ರ ನಾವು ನಂಬ್ತೇವೆ. ಇಲ್ಲ ಅಂದರೆ ಅದಕ್ಕೆ ಪ್ರಮಾಣ ಇಲ್ಲ ಅಂದ್ಬಿಡ್ತೀವಲ್ಲ, ನಾವು ಮೂರ್ಖರು. ಯಾಕೆಂದರೆ ನಾವು ಸಾಮಾನ್ಯ ಜನ, ಇದೇ ನಮಗೆ ಹೆಚ್ಚು ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಂದ್ರಿಯ ಗೋಚರವಾದ ವಸ್ತುಗಳಲ್ಲಿರುವ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಗುಣಗಳು ಆತ್ಮನಲ್ಲಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಎಲ್ಲಿರೋದು? ಆ ಪ್ರಕೃತಿ ತತ್ವದಲ್ಲಿ, ಆ ಪ್ರಕೃತಿ ತತ್ವದಿಂದ ಆಗಿರ್ತಕ್ಕಂಥ ನಮ್ಮ ದೇಹದಲ್ಲಿ. ಅದು ಶಾಶ್ವತ ಅಲ್ಲ, ಅದಕ್ಕೆ ಸಿಕ್ಕುವಂಥ ವಸ್ತು ಅಲ್ಲ ಆತ್ಮವಸ್ತು. ಅದಕ್ಕೆ ಅತೀತವಾಗಿರ್ತಕ್ಕಂತಹ ವಸ್ತು ಆತ್ಮವಸ್ತು. ಅದಕ್ಕೆ ಚಾಲನಾ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆತ್ಮವಸ್ತು. ಅದನ್ನು ನಾವು ಹೆಂಗೆ ಹಿಡ್ಕೊಳಕ್ಕಾಗುತ್ತೆ? ಸಾಧ್ಯ ಇಲ್ಲ. ಅದಕ್ಕೆ ನಾವು ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೂಢರಿಗೆ ಆತ್ಮವಸ್ತು ಅಂದರೆ ಶೂನ್ಯ ಅಂತ ಹೇಳ್ತಾರೆ. ಮೂಢರು, ನಿಮಗೆ ಬುದ್ಧಿ ಇಲ್ಲದ ಜನ, ಸಾಮಾನ್ಯ ಜನ, ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಮ್ಗೆ ಅರ್ಥ ಆಗೋದಿಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ನೀವು ಇಲ್ಲ ಅಂತಲೇ ಅಂದ್ಕೊಳ್ತೀರಿ. ಯಾಕೆಂದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ನನಗೆ ಯಾವುದೋ ಕೈಗೆ ಸಿಗ್ತಾ ಇಲ್ಲ, ಸ್ಪರ್ಶಕ್ಕೂ ಸಿಗ್ತಾ ಇಲ್ಲ, ಹಾಗಂತ ಇಲ್ಲ ಅಂತ ಅಂದ್ಕೊಂಡ್ರೆ ನೀನು ಆ ಕುರುಡನಿಗೆ ಸಮಾನ. ನಾವು ನೋಡೋದಲ್ಲ ಉದಾಹರಣೆ, ಕುರುಡನಿಗೆ ಕಣ್ಣಿಲ್ಲ ಅಂದ್ಬಿಟ್ಟು ಏನೂ ಇಲ್ಲ ಅಂತಂದರೆ ಅದು ಸರಿಯಾ? ಅದು ಮೂಢತ್ವ ಅಲ್ವೇ ಅನ್ನುವಂತಹ ಪ್ರಶ್ನೆಯಲ್ಲಿ ಶಂಕರರು ನಮ್ಗೆ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ ಹೇಳ್ತಾರೆ, ಅಹಂ ಶಬ್ದೇನ ವಿಖ್ಯಾತ ಏಕ ಏವ ಸ್ಮಿತಃ ಪರಃ ಸ್ಥೂಲಸ್ತ್ವನೇಕತಾಂ ಪ್ರಾಪ್ತ ಕಥಂ ಸ್ಯಾತ್ ದೇಹಕಃ ಪುಮಾನ್ ಅಂತ. ಅಂದರೆ ಏಕ ಏವ ಸ್ಮಿತಃ ಪರಂ ಪರಃ ಅಂದರೆ ಏಕ ವಸ್ತು, ಅದು ಅದ್ವಿತೀಯ. ಅದಕ್ಕೆ ಇನ್ನೊಂದು ವಸ್ತು ಅಂತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನಮ್ಗೆ ಹೇಳ್ತಾರೆ. ಪರಮಾತ್ಮನನ್ನು ನಾನು ಅಂತ ಹೇಳ್ತೀವಲ್ವ, ನಾನು ಎಂಬ ಮಾತಿನಿಂದ ಪ್ರಸಿದ್ಧನಾದ ಪರಮಾತ್ಮ ಒಬ್ಬನೇ ಅಂತ ಹೇಳ್ತಾರೆ. ನಾನು ಅಂತನ್ನೋದಕ್ಕೆ ಬಹುವಚನ ಇಲ್ಲ, ಯಾವ ಅವಯವಗಳೂ ಇಲ್ಲ ಆತನಿಗೆ. ದೇಹವೂ ಪುರುಷನಲ್ಲ, ನಾನು ಅಂತ ಕರೆಸ್ಕೊಳ್ತಕ್ಕಂತಹ ವಸ್ತುವೇ ಪುರುಷ. ಪುರುಷನಿಗೆ ಯಾವ ಅಂಗವಿನ್ಯಾಸಗಳಿಲ್ಲ, ರೂಪರೇಖೆಗಳಿಲ್ಲ. ನಾನು ಅಂತ ಕರೆಸ್ಕೊಳ್ತಕ್ಕಂತಹ ಚೈತನ್ಯ ಸದ್ವಸ್ತು ಇದೆಯಲ್ಲ, ಎಲ್ಲದರಲ್ಲೂ ವಿಸ್ತಾರವಾಗಿರ್ತಕ್ಕಂಥದ್ದು ಅದೇ ಆತ್ಮವಸ್ತು ಅಂತ ಹೇಳ್ತಾರೆ. ಮುಂದುವರಿಸ್ತಾ ಹೇಳ್ತಾರೆ, ಅಹಂ ದ್ರಷ್ಟೃತಯ ಸಿದ್ಧೋ ದೇಹೋ ದೃಶ್ಯತೆಯ ಸ್ಥಿತಃ ವಮಾಯಮಿತಿ ನಿರ್ದೇಶಾತ್ ಕಥಂ ಸ್ಯಾತ್ ದೇಹಕಃ ಪುಮಾನ್ ಅಂತ ಹೇಳ್ತಾರೆ. ಅಂದರೆ ನಾನು ಅಂತ ಕರೆಸ್ಕೊಳ್ತಕ್ಕಂತಹ ಆತ್ಮ ವಿಷಯಿ, ಎಲ್ಲವೂ ಆತನಿಗೆ ಗೋಚರವಾಗ್ತಾ ಇದೆ. ಪ್ರತಿಯೊಂದೂ ಕೂಡ ವಿಷಯವೇ ಆತನಿಗೆ. ಎಲ್ಲ ಅರಿವು ಇರ್ತಕ್ಕಂಥದ್ದು ಆತ್ಮನಲ್ಲೇ, ಆತ್ಮನೇ ಅರಿವು. ಆತ ನೋಡುವ ಆತ ವಿಷಯಿ ಅಂತ ಹೇಳ್ತಾ ಇದ್ದಾರೆ. ನೋಡಲ್ಪಡತಕ್ಕದ್ದು ಎಲ್ಲ ವಿಷಯ. ನಮ್ಮ ಮನಸ್ಸಿನ ಆದಿಯಾಗಿ ಪ್ರತಿಯೊಂದು ನೋಡಲ್ಪಡತಕ್ಕದ್ದು ವಿಷಯವೇ. ಆತ್ಮ ಚೈತನ್ಯ ಅಥವಾ ಸಾಕ್ಷಿ ಚೈತನ್ಯಕ್ಕೆ ಮನಸ್ಸು ಕೂಡ ವಿಷಯವೇ. ಮನಸ್ಸನ್ನು ಅರಿತಾ ಇರ್ತಕ್ಕಂಥದ್ದು ಯಾವುದು? ಆತ್ಮ ಚೈತನ್ಯ. ಅದಕ್ಕೆ ವೇದಾಂತದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಸುಷುಪ್ತಿಯಲ್ಲಿ, ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ ನಮಗೆ ಏನೂ ತೋರೋದಿಲ್ಲ, ಅಲ್ಲಿ ಪೂರ್ತಿ ಎಲ್ಲವೂ ಏನೂ ಇಲ್ಲ. ಆದರೆ ನಮಗೆ ಎದ್ದ ಮೇಲೆ ಆ ಅನುಭವ ಆಗ್ತಕ್ಕಂಥದ್ದು. ದೃಶ್ಯ ಪ್ರಪಂಚ ಇಲ್ಲ ಅಲ್ಲಿ, ಆದರೆ ಅನುಭವಕ್ಕೆ ನಮಗೆ ಬರ್ತಾ ಇದೆ. ಅಂದರೆ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಅನ್ನೋ ಅನುಭವ ಇದೆ. ಅಂದರೆ ಸುಷುಪ್ತಿಯಲ್ಲೂ ಕೂಡ ನಾನು ಇದ್ದೆ ಅಂದರೆ, ಅದು ಆತ್ಮ ಚೈತನ್ಯ ಇದೆ ಅಂದರೆ, ಅದೂ ಕೂಡ ಆತ್ಮನಿಗೆ ತೋರ್ತಾ ಇದೆ, ಅದು ಕೂಡ ವಿಷಯವೇ.
ಅಂದರೆ ಮನಸ್ಸೂ ಕೂಡ ವಿಷಯವೇ, ಮನಸ್ಸೂ ಕೂಡ ಆತ್ಮನಿಗೆ ವಿಷಯವೇ. ಅಂದರೆ ನಾವು ಮನಸ್ಸಿನ ಹಂತದಲ್ಲಿ ಆತ್ಮನನ್ನು ಹಿಡಿತೀವಿ, ಮನಸ್ಸಿನ ಹಂತದಲ್ಲಿ ಆತ್ಮನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂದರೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಮನಸ್ಸೂ ಕೂಡ ದೇಹ ಇಂದ್ರಿಯಾದಿಗಳ ಸಮೇತ ಮನಸ್ಸೂ ಕೂಡ ಆತ್ಮ ಚೈತನ್ಯಕ್ಕೆ, ಆ ಸಾಕ್ಷಿ ಚೈತನ್ಯಕ್ಕೆ ವಿಷಯವೇ. ವಿಷಯಿ ಮಾತ್ರ ಆತ್ಮ ಚೈತನ್ಯ ಅನ್ನುವಂತಹ ವಿಚಾರವನ್ನು ಅವರು ನಮಗೆ ಇಲ್ಲಿ ಮತ್ತೆ ಮತ್ತೆ ಹೇಳ್ತಾ ಬರ್ತಾರೆ. ಮುಂದೆ ಹೇಳ್ತಾರೆ, ಅಹಂ ವಿಕಾರಹೀನಸ್ತು ದೇಹೋ ನಿತ್ಯಂ ವಿಕಾರವಾನ್ ಇತಿ ಪ್ರತೀಯತೆ ಸಾಕ್ಷಾತ್ ಕಥಂ ಸ್ಯಾತ್ ದೇಹಕಃ ಪುಮಾನ್. ಅಹಂ ವಿಕಾರಹೀನಸ್ತು, ವಿಕಾರಗಳಿಲ್ಲದ ವಸ್ತು. ಮತ್ತೆ ಮತ್ತೆ ಇಲ್ಲಿ ನಮಗೆ ಮತ್ತೆ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಮುಂಚೆನೇ ಹೇಳಿದರು. ವಿಕಾರಗಳಿಲ್ಲದಂತಹ, ಯಾವ ಮಾರ್ಪಾಡುಗಳು ಇಲ್ಲದಂತಹ ಆ ಸದ್ವಸ್ತುವನ್ನು ಆತ್ಮವಸ್ತು ಅಂತ ನಾವು ಕರಿಬಹುದೇ ಹೊರತು ಈ ದೇಹವನ್ನು ನಾವು ಹೇಗೆ ಕರೆಯೋಕ್ಕಾಗತ್ತೆ? ಇದು ಅಪರಿಶುದ್ಧ, ಪರಾಧೀನ, ಅವಯವಗಳಿಂದ ಕೂಡಿರ್ತಕ್ಕಂಥದ್ದು. ಅದನ್ನು ನಾನು ಹೇಗೆ ಆತ್ಮ ಅಂದ್ಕೊಳ್ತೀನಿ? ಅದನ್ನು ನಾನು ಅಂತ ನಾನು ಹೇಗೆ ಅಂದ್ಕೊಳ್ತೀನಿ? ನನ್ನ ದೇಹ ಅಂದಾಗ ನಾನು ಬೇರೆ, ದೇಹ ಬೇರೆ. ನಾನೇ ದೇಹ ಆಗಲಿಕ್ಕೆ ಹೇಗೆ ಸಾಧ್ಯ? ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಅದೇ ಆತ್ಮ ಅನಾತ್ಮ ವಿವೇಕ ಅಂತ ಹೇಳ್ತಕ್ಕಂಥದ್ದು. ಥಿಯಾಸಫಿಯಲ್ಲೂ ಕೂಡ ಹೇಳ್ತಕ್ಕಂಥದ್ದು ಆತ್ಮ ಅನಾತ್ಮ ವಿವೇಕ. ಈ ಸಾಧನೆ ಚತುಷ್ಟಯಗಳಲ್ಲಿ ಬರ್ತಕ್ಕಂಥದ್ದೇ ಮೊದಲನೇದು ವಿವೇಕ. ಸತ್ಯ ಅಸತ್ಯ, ನಿತ್ಯ ಅನಿತ್ಯವನ್ನು ನಾವು ವಿಂಗಡಿಸಿ ನೋಡಬೇಕು. ದೇಹಗಳಲ್ಲಿ ಪ್ರಜ್ಞೆ ಇಲ್ಲ ಅಂತ ಅಲ್ಲ, ಅಣುಗಳಲ್ಲೂ ಪ್ರಜ್ಞೆ ಇದೆ, ಆ ಚೈತನ್ಯ ಇದೆ. ಆದರೆ ಆ ಭೂತವರ್ಗಗಳಲ್ಲಿ ಎಲಿಮೆಂಟಲ್ ಎಸೆನ್ಸ್ ಅಂತ ಹೇಳ್ತಾರೆ ನೋಡಿ, ಭೂತವರ್ಗಗಳು, ಭೂತ ಕಣಗಳಿಂದ ಆಗಿರ್ತಕ್ಕಂಥದ್ದು ದೇಹ. ದೇಹ ಭೂತ ಕಣಗಳಿಂದಾಗಿದೆ. ಅಲ್ಲಿ ಶಕ್ತಿ ಇಲ್ಲ ಅಂತ ಅಲ್ಲ, ಅಲ್ಲಿ ಚೈತನ್ಯ ಇಲ್ಲ ಅಂತ ಅಲ್ಲ, ಚೈತನ್ಯ ಇದೆ. ಆ ಚೈತನ್ಯ ಆ ಹಂತದಲ್ಲಿ ಇನ್ನು ಕೆಳಮುಖವಾಗಿ ಇಳೀತಾ ಇದೆ. ಏಕೆ? ಭೂತವರ್ಗಗಳಲ್ಲಿ ಇರ್ತಕ್ಕಂಥದ್ದು ಖನಿಜ ವರ್ಗಕ್ಕೆ ಬರಬೇಕು. ಇನ್ನು ಅದು ಅದರ ಧರ್ಮ. ಪ್ರತಿಯೊಂದು ಅಣುವಿನಲ್ಲೂ ಕೂಡ ಪ್ರಜ್ಞೆ ಇದೆ, ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಪ್ರಜ್ಞೆ ಇದೆ. ಆ ಎಲ್ಲ ಪರಮಾಣುಗಳು ಒಟ್ಟುಗೂಡಿದ್ರೆ ಒಂದು ರೂಪ ಬರುತ್ತಲ್ಲ, ಆ ರೂಪಕ್ಕೆ ಬೇರೆ ಒಂದು ಪ್ರಜ್ಞೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಥಿಯಾಸಫಿ ಭಾಳ ಚೆನ್ನಾಗಿ ಹೇಳುತ್ತೆ. ಥಿಯಾಸಫಿ ಬೆಳಕಲ್ಲಿ ನಾವು ಏನನ್ನು ಓದಕ್ಕೆ ಹೋದರೂ ನಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಲ್ಲಿ ಪ್ರಜ್ಞೆ ಇಲ್ಲ ಅಂತಲ್ಲ ಅಂದರೆ ದೇಹಕ್ಕೆ ಚಲನೆ ಇಲ್ವಾ, ದೇಹದಲ್ಲಿ ಚೈತನ್ಯ ಇಲ್ವಾ ಅಂದರೆ ಇದೆ. ಯಾವ ಮಟ್ಟದಲ್ಲಿದೆ, ಯಾವ ಹಂತದಿಲ್ಲ, ಯಾವ ಸೂಕ್ಷ್ಮದಲ್ಲಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಅವರು ಹೇಳ್ತಾರೆ. ಆತ್ಮನು ವಿಕಾರಗಳಿಲ್ಲದಲೇ ಇರ್ತಕ್ಕಂಥವನು ಅಂತ ನಮಗೆ ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಯಸ್ಮಾತ್ ಪರಮಿತಿ ಶ್ರುತ್ಯ ತಯಾ ಪುರುಷ ಲಕ್ಷಣಂ ವಿನಿರ್ಣೀತಂ ವಿಮೂಢೇನ ಕಥಂ ಸ್ಯಾತ್ ದೇಹಕಃ ಪುಮಾನ್. ಯಸ್ಮಾತ್ ಪರಂ ಅಂದರೆ ಎಲ್ಲಕ್ಕಿಂತ ಮಿಗಿಲಾದದ್ದು, ಯಾವುದಕ್ಕಿಂತ ಇನ್ನೂ ಹೆಚ್ಚಿನದು ಯಾವುದೂ ಇಲ್ಲ ಅಂತೀವಲ್ಲ, ಅದೇ ಪುರುಷ, ಆತನೇ, ಅದೇ ಆತ್ಮತತ್ವ ಅಂತಕ್ಕಂಥದ್ದು. ಆತನಿಗಿಂತ ಹೆಚ್ಚಿನದ್ದು, ಮಹತ್ತಾದದ್ದು, ಇನ್ನು ಬೃಹತ್ತಾದದ್ದು ಯಾವುದೂ ಇಲ್ಲ. ಅದಕ್ಕೆ ಪರಬ್ರಹ್ಮ ಅಂತೀವಿ. ಪರಮ ಬ್ರಹ್ಮ, ಪರಮ ಅಂದರೆ ಎಲ್ಲಕ್ಕೂ ಅತೀತವಾದಂತಹ, ಅತ್ಯಂತ ಉನ್ನತವಾದಂತಹ, ಮಹತ್ತಾದಂತಹ ವಸ್ತು. ಅದನ್ನೇ ಅವರು ಹೇಳ್ತಾರೆ ಪುರುಷ ಅನ್ನುವಂತಹ ಒಂದು ಅರ್ಥದಲ್ಲಿ. ಮತ್ತೆ ಹೇಳ್ತಾರೆ, ಒಂದು ತೈತರಿಯೋಪನಿಷತ್ತಿನ ನಾರಾಯಣ ಪನ್ನದಲ್ಲಿ ಹೀಗೆ ಹೇಳ್ತಾರಂತೆ, ನಿಶ್ಚಲ ಅಂತ ಹೇಳಿದ್ರಲ್ಲ ಆಗಲೇ, ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ವಿವರಣೆಯನ್ನು ಏನು ಕೊಡ್ತಾರೆ ಅಂದರೆ, ಮರದಂತೆ ಅಲ್ಲಾಡದೆ ಒಬ್ಬನೊಬ್ಬ ಪುರುಷ ಅಂತರಿಕ್ಷದಲ್ಲಿ ಇರ್ತಾ ಇದ್ದಾನೆ. ಅವನಿಗಿಂತ ಹೆಚ್ಚಿನದೂ ಇಲ್ಲ, ಕಡಿಮೆಯದೂ ಇಲ್ಲ, ಯಾವುದೂ ಇಲ್ಲ. ಆತನಿಗಿಂತ ಸಣ್ಣದೂ ಇಲ್ಲ, ದೊಡ್ಡದೂ ಇಲ್ಲ. ಆ ಪುರುಷನಿಂದಲೇ ಈ ಜಗತ್ತೆಲ್ಲವೂ ತುಂಬಿರೋದು. ಅಂದರೆ ಆತನಿಗಿಂತ ಹೆಚ್ಚೂ ಇಲ್ಲ, ಕಡಿಮೆ ಇಲ್ಲ, ಯಾವುದೂ ದೊಡ್ಡದೂ ಅಲ್ಲ, ಸಣ್ಣದೂ ಅಲ್ಲ, ಎಲ್ಲವೂ ಆತನೇ. ವಿಶ್ವರೂಪ ದರ್ಶನ ತೋರಿಸಿದಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಕಾಣಿಸ್ತು? ಆತನಿಗೆ ಅತ್ಯಧಿಷ್ಠ ದಶಾಂಗುಲಂ ಅಂತ ನಾವು ಹೇಳ್ತೀವಲ್ಲ ಪುರುಷ ಸೂಕ್ತಗಳಲ್ಲಿ. ಆ ಪುರುಷ ಅಂದರೆ ಆತ್ಮತತ್ವ ಮೇಲೆ ಹೋಗಿ ನಿಶ್ಚಲನಾಗಿ ನಿಂತಿದ್ದಾನೆ ಅಂತ. ಎಲ್ಲ ಚಲನೆ ಇರೋದು ಆತನೊಳಗಡೆನೆ. ಆತ ನಿಶ್ಚಲನಾಗಿದ್ದಾನೆ, ಎಲ್ಲ ನಡೀತಾ ಇರೋದು ಆತನೊಳಗಡೆನೆ. ಜಗತ್ತೆಲ್ಲ ಆತನೊಳಗಡೆನೆ ಇರೋದು, ಚಲನೆ ಇರೋದೆಲ್ಲ ಆತನೊಳಗಡೆನೆ. ಆತ ಮಾತ್ರ ನಿಶ್ಚಲನೆ. ಎಲ್ಲ ಅಣು ರೇಣು ತೃಣಕಾಷ್ಟ ಪ್ರತಿಯೊಂದು ಚಲನೆ ಇರೋದು ಆತನಲ್ಲೇ ಅನ್ನೋದನ್ನು ವಿಶ್ವರೂಪ ದರ್ಶನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತೋರಿಸ್ತಾನೆ. ಅದನ್ನು ನಮಗೆ ಪುರುಷ ಸೂಕ್ತದಲ್ಲಿ ನಾರಾಯಣ ಪನ್ನದಲ್ಲೂ ಕೂಡ ಹೇಳಿದ್ದಾರೆ ಅಂತ ಇಲ್ಲಿ ನಮಗೆ ಅವರು ಹೇಳ್ತಾ ಬರ್ತಾರೆ. ಮುಂದೆ ಸರ್ವಂ ಪುರುಷ ಏವೇತಿ ಸೂಕ್ತೆ ಪುರುಷ ಸಂಹಿತೆ
ಅಪ್ಯುಚ್ಯತೆ ಯತಃ ಶ್ರುತ್ಯ ಕಥಂ ಸ್ಯಾದ್ದೇಹ ಕಃ ಪುಮಾನ್ ಅಂತಾರೆ. ಅಂದರೆ ಪುರುಷ ಯೇ ವೇದಂ ಸರ್ವಂ, ನಾವು ಪುರುಷ ಸೂಕ್ತದಲ್ಲಿ ಹೇಳ್ತೀವಲ್ಲ, ಪುರುಷ ಯೇ ವೇದಂ ಸರ್ವಂ, ಸಕಲವೂ ಆತನೇ. ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲಿ ಇರ್ತಕ್ಕಂಥವನು ಸಕಲನೂ ಆತನೇ. ಆತನಿಲ್ಲದೆ ಏನೂ ಇಲ್ಲ, ಯಾವುದೂ ಆತನಿಲ್ಲದೆ ಇಲ್ಲ. ಆತನಿಲ್ಲದೆ ಯಾವುದೂ ಇಲ್ಲ, ಆತನಿಲ್ಲದ ಯಾವುದೂ ಇಲ್ಲ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೋದು. ಅದನ್ನೇ ಹೇಳ್ತಾರೆ, ಇದನ್ನು ಪುರುಷ ಯೇ ವೇದಂ ಸರ್ವಂ ಅಂತ ನಮ್ಮ ಪುರುಷ ಸೂಕ್ತಗಳಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಜಗತ್ತೆಲ್ಲವೂ ಪುರುಷನೇ, ಅದ್ವಿತೀಯ, ಎಲ್ಲ ಕಡೆ ಇರ್ತಕ್ಕಂಥನು ಆತನೇ. ಈ ಸೃಷ್ಟಿಯಲ್ಲಿ ವ್ಯಕ್ತ ಪ್ರಪಂಚದಲ್ಲಿ ಆತನಿಲ್ಲದೆ ಮತ್ತೇನೂ ಇಲ್ಲ, ಆತನೇ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅಸಂಗ ಪುರುಷ ಪ್ರೋಕ್ತೋ ಬೃಹದಾರಣ್ಯಕೇಪಿ ಚ ಅನಂತಮಲ ಸಂಶ್ಲಿಷ್ಟಃ ಕಥಂ ಸ್ಯಾದ್ದೇಹ ಕಃ ಪುಮಾನ್. ಅಂದರೆ ಪುರುಷ ಅಂತಕ್ಕಂಥವನು ಅಸಂಗ, ಸ್ವತಂತ್ರ, ಆತ ಯಾವುದಕ್ಕೂ ಅಂಟಿಕೊಂಡಿಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಅಸಂಗೋ ಹ್ಯಯಂ ಪುರುಷ, ಅಂದರೆ ಪುರುಷನಿಗೆ ಯಾವುದರ ಸಂಬಂಧನೂ ಇಲ್ಲ. ಸಂಬಂಧ ಆದಾಗ ಏನಾಗುತ್ತೆ, ಅದರ ಮಲಿನತೆ ಅದಕ್ಕೂ ಅಂಟುಕೊಳ್ಳುತ್ತೆ. ಆ ಥರ ಅಲ್ಲ, ಇದ್ದೂ ಇಲ್ಲದ ಹಾಗೆ, ಸಂಸಾರದಲ್ಲಿ ಇದ್ದೂ ಇದು ಇಲ್ಲದಾಗಿ ಇರುವಂತ ಹೇಳ್ತಾರಲ್ಲ, ಅಂಟುಕೊಳ್ಳದೇ ಇರುವಂತಾರಲ್ಲ, ಹಾಗೆ ಎಲ್ಲದರಲ್ಲೂ ಆತ ತೋರ್ತಾ ಇದ್ದಾನೆ. ಯಾವುದಕ್ಕೂ ಆತ ಅಂಟ್ಕೊಂಡಿಲ್ಲ, ಯಾವುದು ಆತನನ್ನು ಬಂಧಿಸಿಲ್ಲ. ಅದು ಬಂಧನ ಅಂತ ತಿಳ್ಕೊಂಡಿದ್ದೀವಲ್ಲ, ಅಜ್ಞಾನ, ಅದೇ ಬಂಧನ. ನಮಗೆ ನಿಜವಾದ ಜ್ಞಾನ ಸಿಕ್ಕಿದೆ ಆದರೆ ಅದೇ ಮುಕ್ತಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಮುಂದೆ ಹೇಳ್ತಾರೆ, ತತ್ರೈವ ಚ ಸಮಾಖ್ಯಾತ ಸ್ವಯಂ ಜ್ಯೋತಿರ್ಹಿ ಪೂರುಷಃ ಜಡ ಪರಪ್ರಕಾಶೋಸೌ ಕಥಂ ಸ್ಯಾದ್ದೇಹ ಕಃ ಪುಮಾನ್ ಅಂತ ಹೇಳ್ತಾರೆ. ಅಂದರೆ ಪುರುಷ ಅಂತಕ್ಕಂಥವನು ಸ್ವಯಂ ಪ್ರಕಾಶಿತ, ಸ್ವಯಂ ಜ್ಯೋತಿ, ತಾನೇ ತಾನಾಗಿ ಬೆಳಗುತ್ತಾ ಇದ್ದಾನೆ. ಅಂದರೆ ಮತ್ತೆ ಇಲ್ಲಿ ಬೆಳಕು ಅನ್ನೋ ಅರ್ಥದಲ್ಲಿ ನಾವು ತಿಳ್ಕೊಳ್ಬಾರ್ದು. ಪ್ರತಿಯೊಂದನ್ನೂ ಕೂಡ ಬೆಳಗಿಸ್ತಾ ಇದ್ದಾನೆ. ಪ್ರತಿಯೊಂದು ಕಾಣ್ತಾ ಇರೋದು ಆತನ ಇರುವಿಕೆಯಿಂದಲೇ ಪ್ರತಿಯೊಂದು ಗೋಚರ ಆಗ್ತಾ ಇರೋದು. ಕತ್ತಲಿರ್ಬೋದು, ಬೆಳಕಿರ್ಬೋದು, ಹಗಲಿರ್ಬೋದು, ರಾತ್ರಿ ಇರ್ಬೋದು. ರಾತ್ರಿಯಲ್ಲಿ ಆ ಪರಮಾತ್ಮ ಚೈತನ್ಯ ಇಲ್ಲ ಅಂತಲ್ಲ, ಇದೆ ಅಲ್ವಾ, ಅಲ್ಲೂ ಇದೆ, ಬೆಳಕಲ್ಲೂ ಇದೆ, ಕತ್ತಲಲ್ಲೂ ಇದೆ, ಎಲ್ಲೆಲ್ಲೂ ಇದ್ದಾನೆ. ಎಲ್ಲ ಕಾಣಿಸ್ತಾ ಇರೋದು ಆತನ ಇರುವಿಕೆಯಿಂದ ಮಾತ್ರನೇ ಅನ್ನೋದನ್ನು ತಿಳ್ಕೊಳಪ್ಪ ನೀನು ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಪ್ರೋಕ್ತೋಪಿ ಕರ್ಮಕಾಂಡೇನ ಹ್ಯಾತ್ಮ ದೇಹಾದ್ವಿಲಕ್ಷಣಃ ನಿತ್ಯಶ್ಚ ತತ್ಫಲಂ ಭುಕ್ತೆ ದೇಹಪಾತಾದನಂತರಂ. ಅಂದರೆ ಇದುವರೆಗೂ ನೀವು ಯುಕ್ತಿಯಿಂದ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರಿ, ಜ್ಞಾನದಿಂದ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರಿ ಆತ್ಮಸ್ವರೂಪವನ್ನು. ಯುಕ್ತಿಯಿಂದ ಅದು ನಮಗೆ ಎಷ್ಟರ ಮಟ್ಟಿಗೆ ಆಗತ್ತೆ, ಅದು ನಿಜವಾಗ್ಲೂ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂದರೆ ನಾವು ಇನ್ನು ಮನಸ್ಸಿನ ಮಟ್ಟದಲ್ಲೇ ಅರ್ಥೈಸ್ಕೊಳ್ತಾರೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇರಲಿ, ಆದರೆ ಇದು ಒಂದು ನಮಗೆ ಏನು ಕೈ ದೀವಿಗೆ ಇದ್ದ ಹಾಗೆ ಅಲ್ವಾ, ನಮಗೆ ಒಂದು ಏನು ದಾರಿಯನ್ನು ತೋರಿಸ್ತಕ್ಕಂತಹ ಒಂದು ದೀವಿಗೆ ಇರಲಿ. ಅದಕ್ಕೆ ಹೇಳ್ತಾರೆ, ಆತ ಸ್ವಯಂ ಪ್ರಕಾಶಿತ. ಅಂದರೆ ಅರಿವು, ಅಂದರೆ ಪ್ರಕಾಶ ಅಂದರೆ ಬೆಳಕಂತಲೇ ಅಲ್ಲ, ಕತ್ತಲೆಯಲ್ಲೂ ಪ್ರಕಾಶ ಇದೆ. ಅಂದರೆ ಅರಿವು ಕತ್ತಲೆಯಲ್ಲೂ ಇದೆ. ಅಂದರೆ ಜ್ಞಾನ ಸ್ವರೂಪ ಅನ್ನೋದನ್ನು ಅವ್ರು ನಮಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಪ್ರೋಕ್ತೋಪಿ, ಅದನ್ನ ಏನು ಹೇಳ್ತಾರೆ ಅಂದರೆ, ಇದುವರೆಗೂ ನಾವು ಜ್ಞಾನಕಾಂಡಕ್ಕೆ ಸಂಬಂಧಿಸ್ತಾ ತಿಳ್ಕೊಂಡ್ವಿ. ಆದರೆ ಕರ್ಮಕಾಂಡ ಅಂದರೆ ವೇದಾಂತಗಳಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಅಂದರೆ ಜ್ಞಾನ, ಭಕ್ತಿ, ಒಂದು ಕರ್ಮ ಮಾರ್ಗ ಅಂತ ನಾವು ತಿಳ್ಕೊಳ್ತೀವಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತೀವಲ್ಲ, ಹಾಗೆ ಕರ್ಮ ಅಂತಕ್ಕಂಥದ್ದು ಕೂಡ ಆತನಿಗೆ ಅಂಟತಕ್ಕಂಥದ್ದೇ ಹೊರತು ದೇಹಕ್ಕಲ್ಲ. ಅಂದರೆ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಈ ದೇಹದ ಮೂಲಕ ದೇಹ ಇಲ್ಲೇ ಬಿದ್ದು ಹೋಗುತ್ತೆ. ಈ ಸ್ಥೂಲ ದೇಹ ಇಲ್ಲೇ ಹೋಗಿ ಪ್ರಕೃತಿಯಲ್ಲಿ ಲೀನವಾಗ್ತಕ್ಕಂಥ, ಅದೇ ಪಡ್ಕೊಂಡಿರ್ತಕ್ಕಂಥ ಅನುಭವಗಳು ಎಲ್ಲೂ ಹೋಗುತ್ತೆ. ದೇಹಾತ್ಮದ ಮೂಲಕ ಜೀವಾತ್ಮನಿಗೆ ಹೋಗಿ ಸೇರುತ್ತೆ ಅಂತ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಹೇಳ್ತೀವಿ ಅಲ್ವಾ. ದೇಹಾತ್ಮದ ಮೂಲಕ ಜೀವಾತ್ಮನಿಗೆ ಕಾರಣ ಶರೀರದಲ್ಲಿ ಹೋಗಿ ಪ್ರತಿಯೊಂದು ಕೂಡ ಶೇಖರ ಆಗ್ತಕ್ಕಂಥದ್ದು. ಅಂದರೆ ದೇಹ ನಶ್ವರ, ಅದು ಯಾವ ಕರ್ಮಗಳಿಗೂ ಕೂಡ ಬದ್ಧವಲ್ಲ. ನಾವು ಕರ್ಮ ಪ್ರಕಾರ ತಿಳ್ಕೊಂಡ್ರೂ ಕೂಡ ಕರ್ಮವನ್ನು ಮಾಡಿದಾತ ಸ್ವರ್ಗವನ್ನು ಪಡೀತಾನೆ ಅಂತ ಹೇಳೋದು ಕೂಡ ಆತ್ಮ ದೇಹಕ್ಕಿಂತ ಭಿನ್ನ.
ದೇಹ ಇಲ್ಲೇ ಪ್ರಕೃತಿಗಳಲ್ಲಿ ಸೇರಿ ಹೋಗ್ತಕ್ಕಂಥದ್ದು. ಆದರೆ ಆತ್ಮ ದೇಹಕ್ಕಿಂತ ಭಿನ್ನ, ಮತ್ತು ಆತ ನಿತ್ಯ ಸತ್ಯ ತತ್ವ. ನಿತ್ಯ ಅಂದರೆ ಈ ಜನ್ಮದಲ್ಲಿ ಗಳಿಸಿರ್ತಕ್ಕಂಥ ಅನುಭವ ಜೀವಾತ್ಮನಲ್ಲಿ ಹೋಗಿ ಸೇರುತ್ತೆ ಕಾರಣ ಶರೀರದಲ್ಲಿ. ಮತ್ತೊಮ್ಮೆ ಇನ್ನೊಂದೇ ಜನ್ಮ ಪಡ್ಕೊಂಡು ಬಂದಾಗ ಅಲ್ಲಿ ಏನೇನು ಕರ್ಮಗಳಿದೆಯೋ, ಕರ್ಮ ಫಲಗಳು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಎಲ್ಲವನ್ನ ಅನುಭವಿಸೋದಕ್ಕೆ ನಾವು ಈ ಏನು ಭೂಮಿ ಮೇಲೆ ಬರಬೇಕು. ಕರ್ಮಕಾಂಡ ಭೂಮಿಯೇ ಅಲ್ವಾ, ಅದನ್ನು ನಾವು ಥಿಯಾಸಫಿ ಬೆಳಕಲ್ಲಿ ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಕ್ಕಂಥದ್ದು. ಅಂದರೆ ಕರ್ಮಕಾಂಡದಲ್ಲೂ ಕೂಡ ಈ ಕರ್ಮಗಳ ವಿಚಾರದಲ್ಲಿ ನಾವು ಹೇಳಿದ್ರೂ ಕೂಡ ಈ ದೇಹ ಆತ್ಮ ಬೇರೆ ಬೇರೆ ಅಂತಕ್ಕಂಥದ್ದು ತಿಳ್ಕೋಬೇಕು. ದೇಹ ಕರ್ಮಗಳಿಗೆ ಅತೀತ, ಆದರೆ ಆತ್ಮ ಅದಕ್ಕೆ ಬದ್ಧ ಅನ್ನುವಂಥ ರೀತಿಯಲ್ಲಿ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಲಿಂಗಂ ಚಾನೇಕ ಸಂಯುಕ್ತಂ ಚಲಂ ದೃಶ್ಯಂ ವಿಕಾರಿ ಚ ಅವ್ಯಾಪಕಮ ಸದ್ರೂಪಂ ತತ್ಕಥಂ ಸ್ಯಾತ್ ಪುಮಾನಯಂ ಅಂತಾರೆ. ಅಂದರೆ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಆತ್ಮನಿಗೆ ಯಾವ ಲಿಂಗಭೇದವಿಲ್ಲ, ಆತನಿಗೆ ಲಿಂಗಭೇದವೂ ಇಲ್ಲ. ಅಲ್ಲದೆ ಇನ್ನೊಂದೇನು ಹೇಳ್ತಾರೆ ಅಂದರೆ ಲಿಂಗ ಶರೀರ ಅಂದರೆ ಸೂಕ್ಷ್ಮ ಶರೀರ. ಈಗ ಈ ವಚನ ಸಾಹಿತ್ಯದಲ್ಲೂ ಕೂಡ ಲಿಂಗದೇಹ ಅಂದರೆ ಸೂಕ್ಷ್ಮ ಶರೀರ ಅಂತಲೇ ಅವರು ಅರ್ಥೈಸ್ಕೊಳ್ತಕ್ಕಂಥದ್ದು. ಲಿಂಗ ಶರೀರ ಅಂದರೆ ಸೂಕ್ಷ್ಮ ಶರೀರ. ಈ ಸ್ಥೂಲ ದೇಹಕ್ಕೆ, ಸ್ಥೂಲ ಶರೀರಕ್ಕೆ ಏನೇನು ಎಲ್ಲ ಈಗ ವಿವರಣೆಯನ್ನು ಕೊಟ್ಟರಲ್ಲ, ಅದು ಸೂಕ್ಷ್ಮ ದೇಹಕ್ಕೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಲಿಂಗ ಶರೀರಕ್ಕೂ ಕೂಡ ಈ ಎಲ್ಲ ವಿವರಣೆಯು ಕೂಡ ಅನ್ವಯವಾಗುತ್ತೆ ಅಂತ ಹೇಳ್ತಾ, ಸ್ಥೂಲ ಶರೀರಕ್ಕೆ ಹೇಳಿದ ಯುಕ್ತಿಗಳೆಲ್ಲ ಸೂಕ್ಷ್ಮ ಶರೀರಕ್ಕೂ ಹೊಂದುತ್ತವೆ. ಸೂಕ್ಷ್ಮ ಶರೀರದ ಭಾಗಗಳು ಯಾವುದು ಅಂದರೆ ವೇದಾಂತದಲ್ಲಿ 17 ಹೇಳ್ತಾರೆ. ಯಾವುದು? 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಪ್ರಾಣ 5 ಪ್ರಾಣಗಳು, ಮತ್ತು ಬುದ್ಧಿ ಮನಸ್ಸು ಅಂತ ಆ ರೀತಿ ಹೇಳ್ತಾರೆ. ಅದರ ವಿವರಣೆ ಬೇಡ, ಏಕೆಂದರೆ ಸಮಯನೂ ಇಲ್ಲ ಇಲ್ಲಿ. ಹಾಗೆ ಈ ಸ್ಥೂಲ ದೇಹಕ್ಕೆ ಏನೇನು ಅನ್ವಯ ಮಾಡಿ ಹೇಳಿದಾರೋ ಅದೆಲ್ಲ ಆ ಯುಕ್ತಿ, ಆ ಒಂದು ವಿವರಣೆ ನಮ್ಮ ಸೂಕ್ಷ್ಮ ಶರೀರಕ್ಕೂ ಕೂಡ ಅನ್ವಯಿಸುತ್ತೆ. ಯಾಕೆಂದರೆ ನಮ್ಮ ಭಾವನೆಗಳಲ್ಲೂ ಬದಲಾವಣೆ ಇದೆ, ಮಾರ್ಪಾಟಿದೆ ಅಲ್ವಾ. ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ನಮ್ಮ ಯೋಚನೆಗಳು ಕೂಡ ಇಲ್ಲ, ಬದಲಾವಣೆ ಅನ್ನೋದು ಅಲ್ಲೂ ಇದೆ. ಹಾಗಾದರೆ ನಮ್ಮ ಮನಸ್ಸೇ ನಮ್ಮ ಆತ್ಮ ಅಂತ ಅಂದ್ಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಕೊನೆಯ ಒಂದು ಶ್ಲೋಕ, ಏವಂ ದೇಹದ್ವಯಾದನ್ಯ ಆತ್ಮ ಪುರುಷ ಈಶ್ವರಃ ಸರ್ವಾತ್ಮ ಸರ್ವರೂಪಶ್ಚ ಸರ್ವಾತೀತೋಹಮವ್ಯಯಃ ಅಂತ ಹೇಳ್ತಾರೆ. ಹೀಗೆ 2 ಬಗೆಯ ದೇಹಗಳು ಅಂದರೆ ಸೂಕ್ಷ್ಮ ದೇಹ, ಸ್ಥೂಲ ದೇಹ. 2 ಬಗೆಯ ದೇಹಗಳಿಗೂ ಕೂಡ ಭಿನ್ನನಾಗಿರ್ತಕ್ಕಂಥವನೇ ಆತ್ಮ. ಆತ್ಮ ಸ್ವರೂಪ ಈ ದೇಹಗಳಿಗಿಂತ ಬಹಳ ಭಿನ್ನವಾಗಿರ್ತಕ್ಕಂಥದ್ದು. ಆತನನ್ನೇ ನಾವು ಈಶ್ವರ ಅಂತ ಕೂಡ ಹೇಳ್ತೇವೆ. ಆತನೇ ಸರ್ವಾತ್ಮ, ಸರ್ವರೂಪ, ಸರ್ವಾತೀತ, ನಾಶರಹಿತನೂ ಕೂಡ. ಇಲ್ಲಿ ಹುಟ್ಟು ಸಾವು ಅಂತಕ್ಕಂಥದ್ದಿಲ್ಲ. ಈ ಒಂದು ಪರಮಾತ್ಮನ ಲೀಲೆಯಲ್ಲಿ ಸೃಷ್ಟಿ ಲಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಅಡಿಯಾರ್ನಲ್ಲಿ ಒಂದು ಲೆಕ್ಚರಲ್ಲಿ. ಈ ಸೃಷ್ಟಿ ವ್ಯಕ್ತ ಅವ್ಯಕ್ತ ಹೇಗೆ ಅಂದರೆ ಸಮುದ್ರದ ಅಲೆಗಳು ಎದ್ದ ಹಾಗೆ. ಅಲೆಗಳು ಏಳುತ್ತೆ, ಅದು ಸೃಷ್ಟಿ. ಕೆಳಗಡೆ ಇಳಿಯುತ್ತೆ, ಅದು ಲಯ. ಅಂದರೆ ನಾಶ ಆಯಿತಾ? ಇಲ್ಲ, ಮತ್ತೆ ಹೇಳುತ್ತೆ, ಮತ್ತೆ ಇಳಿಯುತ್ತೆ. ಹಾಗೆ ಸೃಷ್ಟಿ ಲಯ ಅಂತಕ್ಕಂಥದ್ದು, ಇಲ್ಲಿ ಹುಟ್ಟು ಸಾವು ಅಂತಕ್ಕಂಥದ್ದು ಇಲ್ಲ, ನಾಶ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಲಯ ಅಂತ ನಾವು ತಿಳ್ಕೊಳ್ಬೋದು ಅಂತ ಹೇಳ್ತಾರೆ. ಹಾಗೆ ಈಶ್ವರ ಅಂದರೆ ಆಳ್ತಕ್ಕಂಥವನು, ಸ್ವತಂತ್ರನಾಗಿರ್ತಕ್ಕಂಥವನು. ದೇಹಾದಿ ಸಕಲ ಬಾಹ್ಯ ವಸ್ತುಗಳನ್ನು ಆಳ್ತಕ್ಕಂತಹ ಸ್ವಾತಂತ್ರ್ಯ ಆತ್ಮ ಚೈತನ್ಯದ್ದೇ. ಆತ್ಮ ಚೈತನ್ಯ ಇಲ್ಲದೆ ಏನೂ ನಡೆಯಲ್ಲ. ನಮ್ಮ ಮನಸ್ಸು ನಡೆಯಲ್ಲ, ನಮ್ಮ ದೇಹನೂ ನಡೆಯಲ್ಲ, ನಮ್ಮ ಇಂದ್ರಿಯಗಳು ಕೆಲಸ ಮಾಡಲ್ಲ, ಯಾವುವೂ ಮಾಡಲ್ಲ. ಯಾವ ವಸ್ತುವು ಕೂಡ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಆ ಚೈತನ್ಯ ಅಂತಕ್ಕಂಥದ್ದು ಮಿಡಿತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ? ಆತ್ಮನಿಗೆ ಸಕಲ ರೂಪಗಳು ಇರುತ್ತಿದ್ದರೂ ಇವುಗಳು ಪರಮಾರ್ಥವಾಗಿ ಆತ್ಮನ ರೂಪವಲ್ಲ. ರೂಪಗಳಿದೆ, ರೂಪಗಳಲ್ಲ. ರೂಪಗಳಿದೆ, ರೂಪಗಳಲ್ಲ. ವಿದ್ಯುತ್ ಶಕ್ತಿಗೆ ಅನೇಕ ರೂಪಗಳಿವೆ, ಎಲ್ಲೆಲ್ಲ ಹರಿಸಿದ್ರೆ ಅಲ್ಲಿ. ಆದರೆ ವಿದ್ಯುತ್ ಶಕ್ತಿಗೆ, ಕರೆಂಟಿಗೆ ಸ್ವತಃ ರೂಪ ಅಂತಕ್ಕಂಥದ್ದು ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆತ್ಮ ಸರ್ವಾತೀತ, ಅದ್ವಿತೀಯ ಮತ್ತು ಅವ್ಯಯ ಅಂತ ನಮಗೆ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಹೀಗೆ ಆತ್ಮಜ್ಞಾನ ಅಂತಕ್ಕಂಥದ್ದೇ ಸ್ವರೂಪ ಜ್ಞಾನ. ಆತ್ಮ ಅಂತಕ್ಕಂಥವನು ಜ್ಞಾನ ಸ್ವರೂಪಿ. ಜ್ಞಾನದ ಸ್ವರೂಪ ಅಂದರೆ ಆತ್ಮನ ಸ್ವರೂಪ, ಅರಿವಿನ ಸ್ವರೂಪ. ಅರಿವೇ ಆತ್ಮನ ಸ್ವರೂಪ. ಅದನ್ನು ನಾವು ಅನುಭವ ಪ್ರಜ್ಞೆಯಲ್ಲಿ, ಆ ಒಂದು ಪ್ರಜ್ಞೆಯಲ್ಲಿ ಅರಿವನ್ನು ನಾವು ಅನುಭವಿಸ್ಬೋದೇ ಹೊರತು
ಈ ಒಂದು ಹಂತದಲ್ಲಿ ಅದು ನಮ್ಮ ಕೈಗೆ ಎಟ್ಕುವಂಥದ್ದು ಅಲ್ವೇ ಅಲ್ಲ ಅಂತ ಅನ್ನೋದನ್ನು ಇಲ್ಲಿ ಶಂಕರರು ವೇದಾಂತಕ್ಕೆ ಭಾಷ್ಯವನ್ನು ಬರೀತಾ ಅನೇಕ ಶ್ಲೋಕಗಳಲ್ಲಿ ನಮಗೆ ಈ ಶ್ರುತಿ ವಾಕ್ಯಗಳಿಂದಲೂ ಮತ್ತು ಯುಕ್ತಿಯಿಂದಲೂ ಕೂಡ ನಮಗೆ ಆತ್ಮನ ಸ್ವರೂಪ ಅಥವಾ ಜ್ಞಾನದ ಸ್ವರೂಪವನ್ನು ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಪ ಸ್ವಲ್ಪನಾದರೂ ನಾವು ತಿಳ್ಕೊಂಡು ಇದ್ದೇವೆ ಅಂದರೆ ಅಷ್ಟಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞಳಾಗಿರ್ತೇನೆ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಿರ್ದೇಶಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.